ಪರಮೇಶ್ವರ ಹಾನಗಲ ಕುಮಾರೇಶ್ವರ ಜಯ ಕಡಂ. ನಿಮ್ಮ ಪಾದಕ ಬಿದ್ದೆ. ಎದ್ದೇಳು ಭಕ್ತ ಎದ್ದೇಳು, ನಿನಗೆ ಸದಾ ಹೀಗೆ ಇಟ್ಟಿರಲಿ. ಉದ್ಧಾರ ಮಾಡೋ ತಂದೆ ಗುರುಲಿಂಗ ಜಂಗಮೇಶ, ನೀವ್ ಯಾವ ಮಾಡ್ದ ಗುರುಗಳ್ರಿ ಅಪ್ಪ, ಏನ ಚಂದ ಚಂದ ವರ ಕೊಡ್ತೀರಿ ಅಂತೀನಿ. ನಾವು ಕಪ್ಪತ್ತಗುಡ್ಡ ಪರ್ವತಲಯದಲ್ಲಿ 9 ನಿಟ ಉಂಡು 20 ನಿಟ ಬಂದಿರುವ ಮಹಾಸ್ವಾಮಿಗಳು ನಾವು. ಅಯ್ಯೋ ಗುರುವೇ, ಎಂತ ಗುಡ್ದ ಕುಂತು ವರ ತಂದಿವೋ ನಮ್ಮಪ್ಪ. ನಿಮ್ಮನ್ನ ಕಂಡು ನಾನೇ ಪುಣ್ಯವಂತ. ನನ್ನ ತ್ರಾಸ ಪರಿಹಾರ ಮಾಡೋದಕ್ಕ ಪ್ರತ್ಯಕ್ಷ ಪರಮಾತ್ಮನೇ ದೊರಗಿಳಿದು ಬಂದಂತ ಆಯ್ತು ನೋಡ್ರಿ ಗುರುವೇ. ಮಗನೇ ಭಕ್ತ, ನಿನ್ನ ಕೊರಗವನ್ನು ನೋಡಲಾರದೆ ನಾನೇ ಓಡೋಡಿ ಬಂದೆ ಭಕ್ತ, ನಿನ್ನನ್ನು ಕೇಳಲಿಕ್ಕೆ ವರವನ್ನು. ಯಪ್ಪ, ಇನ್ನೊಂದು ಸರಿ ನಿಮ್ಮ ಕಾಲಿಗೆ ಬಿದ್ದು ಹೇಳ್ತೀವಿ. ನನ್ನ ಆತ್ಮ ಚಿಂತೆ ಆಗ ಸುಟ್ಟು ಸುಟ್ಟು ನೀರು ಆವಿ ಆಗಿ ಆಕಾಶಕ್ಕೆ ಹೋಗಿ ಮೋಡ ಆಗಿ ನಿಂತು ಬಿಟ್ಟೈತಿ. ಅದೇ ಮೋಡವಾಗಿ ಕರೆಗೆ ಮಳೆ ಆಗಿ ಸುರಿಸುತ್ತಿರುವ ನಿನ್ನ ಹೆಸರೇನು ಭಕ್ತ? ನನ್ನ ಹೆಸರ ತಡ್ರಾಗ ನಿಮ್ಗೊಂದಿಟ್ಟು ನಿಚ್ಚಳಗಂಗೆ ಹೇಳ್ತೀನಿ ನೋಡ್ರಿ ಗುರುವ. ನನ್ನ ಹೆಸರು ಕೇಳಿದಿರ? ನನ್ನ ಹೆಸರು ಶ್ರೀಕಾಂತ ಅಂತ. ಮತ್ತೆ ನಮ್ಮ ಅಪ್ಪನ ಹೆಸರು ರೀ ನಾರುಕಾಂತ ಅಂತ. ಮತ್ತು ನಮ್ಮ ಅಡ್ರೆಸ್ ಹೋಯ್ಕೊಂತ ಅಂತ. ಅದಕ್ಕೆ ಹೇಳುವೆ ಗುರುವೇ, ನಿಮಗೆ ಒಂದು ಗೀಟಿ ಬೇಕಂತ. ಅದೆಲ್ಲ ಹೋಗ್ಲಿ ಭಕ್ತ, ನೀನು ಮನಸ್ಸು ಮಾಡಿದ ಆ ಹುಡುಗಿಯನ್ನು ಅವನ ಬಸ್ಸು ಬೆನ್ನ ಹತ್ತಿ ತಿರುಗುತ್ತಾನೆ. ಆದರೆ ಒಂದು ಸ್ವಲ್ಪ ಹಣ ಖರ್ಚಾಗುತ್ತದೆ ಅಷ್ಟೇ. ಅಲ್ರಿ ಅಪ್ಪ, ಅದು ಪರಿಹಾರವಾಗಿ ನನ್ನ ಕೈ ಹಸಿ ಆಗುವುದು ಯಾಕೆ ಗುರುವೇ? ನೋಡು, ನಾ ಹೇಳುವ ಮಾತು ಕೇಳು ಭಕ್ತ. ನಾ ಹೇಳುವ ಮಾತು ಕೇಳಿದರೆ ನಿನಗೆಲ್ಲ ಸಕ್ಸಸ್ ಆಗುತ್ತದೆ. ನೋಡು, ಅವನು ಬಸ್ಸು ಬೆನ್ನ ಹತ್ತಿ ತಿರುಗುತ್ತಿದ್ದಾನೆ ನೀನು ಮನಸ್ಸು ಮಾಡಿದ ಹುಡುಗಿಯನ್ನು. ಆದರೆ ಸತ್ಯವಾಗಿ ಹೇಳುತ್ತೇನೆ ಕೇಳು, ಬಸ್ಸು ಒಂದ್ ಸ್ವಲ್ಪ ಹಣ ಖರ್ಚಾಗುತ್ತದೆ ಅಷ್ಟೇ. ಸತ್ಯವಾಗಿ ಹೇಳ್ತೀರಿ, ಹಾಗಾದ್ರೆ ಹಣ ಖರ್ಚು ಆದ್ರಾಗ್ಲಿ ನನ್ನ ಕೆಲಸ ಬರೋಬ್ಬರಿ ಆಗ್ತೋತ ಇಲ್ಲ ಅಂತ. ಕೆಲಸ ಬರವೇ ಆಗುತ್ತದೆ ಭಕ್ತ. ಆದರೆ ನೀ ಹೇಳಿದಾಗೆ ಕೇಳಬೇಕು, ನಾ ಹೇಳಿದಾಗೆ ಕೇಳಬೇಕು. ನೋಡು ಭಕ್ತ, ತೆಗೆದುಕೋ ಈ ಬೇರೆ ಪರ್ವತವನ್ನು. ಇದು ಯಾಗ ಮಠದಾಗ ಕುಂತು ವರ ಕೊಟ್ಟಿರಲ್ರಿ ಅಪ್ಪ ಅಂತೀನಿ. ನೋಡು ಭಕ್ತ, ನಾ ಹೇಳುವ ಮಾತು ಕೇಳದಿದ್ದರೆ ನೀನು ಶಾಪ ಕೊಟ್ಟು ಬಿಡುವೆ, ಹುಷಾರಾಗಿರು. ಎಷ್ಟು ಖರ್ಚಾದ್ರೂ ಚಿಂತಿಲ್ಲ. ಆದ್ರೆ ಇಲ್ಲಿ ನೋಡ್ರಿ ಗುರುಗಳ, ನನ್ನ ಕೆಲಸ ಮಾತ್ರ ಬರಬರಿ ಆಗ್ಬೇಕ. ಮತ್ತೆ ಇಲ್ಲಿ ಕೆಲಸ ನಂದು ಏನಾರ ಬರಬ್ಬರಿ ಆಗಲಿಲ್ಲ ಅಂದ್ರೆ ನಿಮ್ಮ ಕಾವಿ ಒಂದ್ ಕಡೆಗೆ ನೀವು ಒಂದ್ ಕಡೆಗೆ ನೋಡ್. ಮತ್ತೆ ಹಾಗಾದರೆ ಮೊದಲು ಒಂದು 100 ರೂಪಾಯಿ ಕೊಡು ಭಕ್ತ, ನಿನ್ನ ಕೆಲಸ ಎಲ್ಲ ಸಕ್ಸಸ್ ಆಗುತ್ತದೆ. ಮತ್ತೆ ಹಸಗಂದ ಕುಂತೀರಾ ಮತ್ತೆ ಸಜ್ಜಾಗಿ ಹಂಗಾರ ಸತ್ಯ ಹೇಳ್ತೀರಾ ನೀವು? ಸತ್ಯವನ್ನು ಹೇಳಲಾರದೆ ಸುಳ್ಳು ಹೇಳಲಿಕ್ಕೆ ಬರುತ್ತದೆ ಭಕ್ತ ನನಗೆ. ಹಾಗಾದ್ರ ಕರೆಯನ್ನು ಕೂಡ ನಿಮ್ಮ ಪಾದ ತೋರಿಲ್ಲ. 100 ರೂಪಾಯಿ ಕೇಳಿದ್ರಲ್ಲ, ತೋರಿ. ಸತ್ಯವಾಗಿ ಹೇಳ್ತೀರಾ ನೀವು? ಸತ್ಯವನ್ನೇ ಹೇಳುತ್ತೀನಿ ಭಕ್ತ. ನಿಮ್ಮ ಪಾದ ಮುಟ್ಟಿ ನಮ್ಮ ಅಪ್ಪನ ಆಣಿ ಮಾಡಿ ಹೇಳ್ತೀನಿ, ನಮ್ಮ ಕೆಲಸ ಬರಬರಿ ಆಗ್ಬೇಕ. ಮತ್ತೆ
ಬಿಡು ಇವನ್ ಹೆಂಗಾರ ಮಾಡಿ ಕೆತ್ತಿಸ್ಕೊಂಡು ಇವನ್ ಕಡೆ ರೊಕ್ಕ ಇಸ್ಕೊಂಡು ಬೋಳ್ಸ್ಕೊಂಡು ಕೈ ಬಿಟ್ರ ಆತ್ ಮತ್ತಿನ್ನೇನು ಮತ್ತೇನಿದೆ ಜಾಡಿಸ್ಬಿಟ್ರಿ ಆಗ್ರ ಮತ್ತೇನೈತಿ ಹುಡುಗಿ ಏನೇನ ನಡೆದಿಲ್ಲ ಮುಟ್ಟುತ್ತನ ನಾನಿನ ಬಿಡುವುದಿಲ್ಲ ನಿನಗೆ ನನ್ನ ಪಾತೆ ಅಪತಕ್ಕೆ ಕೇನ ಅಪಾಪಿಯ ಅಪಪಿತು ಪಾಪಿತ ಅಪಪಿತಿ ಪಾಪಿಯೇ ನನ್ನ ಪಾತೆ ಅಪತಕ್ಕೆ ಕೇನ ಅಪಾ
ಐತ್ರಿ ನಿಮ್ಮ ಬಂಬು ಸ್ವಲ್ಪ ತಿಕ್ಕೇರಿ ಸಮಾಧಾನ ಆಗತ್ತ. ಹೌದು, ನೀವೇನು ಕಾಶಿ ಗುರುಗಳು ಅಥವಾ ವೇಸಾದಿ ಗುರುಗಳು? ನಾವು ಕಪ್ಪತ್ತಗುಡ್ಡದ ಒಪ್ಪತ್ತಿನಟ್ಟು ಮಹಾಸ್ವಾಮಿಗಳು. ಹೀಗೇನಾದ್ರೂ ಮಾತನಾಡಿದ್ರೆ ಸುಟ್ಟುಕೊಂಡು ಸತ್ತು ಹೋಗಬೇಕಾಗುತ್ತದೆ. ಹುಷಾರಾಗಿ. ನಾವು ಕಣ್ಣು ಬಿಚ್ಚೆ ಮಾತಾಡಕತ್ತೀರಿ, ಕಣ್ಣು ತೆಗೆದು ಮಾತಾಡಕತ್ತೇವಿ. ಸ್ವಲ್ಪ ಪರ್ಕಾತ ಅದಕ್ಕೆ ಕೇಳಕತ್ತಿದ್ದೆ. ತಾವು ಯಾವ ಮಾಡಿದೆ ಸ್ವಾಮಿಗಳು ಅಂತ ನಂಗೆ ತಿಳಿಸಿದ್ರೆ ಗೊತ್ತಾಗುತ್ತಾ? ನಾವು ಒಪ್ಪತ್ತಿನುಟ್ಟು ಮಹಾಸ್ವಾಮಿಗಳು ಪರ್ವತದ ಅಂದ್ರ ನೀವ? ಹಾ, ನಾವೇ ನೋಡಪ್ಪ. ಬಲೆ ಬಲೆ ಗುರುವೇ, ನಿಮ್ಮಂತ ಸ್ವಾಮಿಗಳು ಭೇಟಿ ಆಗಿದ್ದು ನನ್ನ ಪುಣ್ಯ ಅಂತ ಕಾಣಿಸುತ್ತೆ. ಹಾ ನೋಡ್, ಅಲ್ಲ ಈ ಕಾಂತು ಮಾಮ, ನಿನಗೆ ಅಷ್ಟು ಗೊತ್ತಾಗಿಲ್ಲ ನಾನು ಯಾರು ಅನ್ನೋದು? ವ್ಯಕ್ತಿಗಳೇ, ನಿಮ್ಮನ್ನ ನಮ್ಮ ಮನೆ ಸೇರಲ್ಲೋ ದೇವರಲ್ಲೋ ಒಂದೂ ಗೊತ್ತಾಗಲ್ಲ. ಈ ತರ ಏನಾರ ಪುಸು ಪುಸು ಅಂತ ಮಾತಾಡೋದು ನಾನು ಸುತ್ತಲೂ ಗೊತ್ತಾತಂದ್ರ ನಮ್ಮಿಬ್ಬರ ಗತಿ ದೇವರೋ ಗತಿ. ಹಾ, ಅಷ್ಟು ಗೊತ್ತಾಗಿಲ್ವಾ ನಾನು ಯಾರಂತ ಅನ್ನೋದು ನಿನ್ಗೆ ಈಗಲಾದ್ರು? ಏನಾಗುತ್ತಂತ ಕೇಳ್ತಿಲ್ಲಿ ಹುಡುಗಿ ಮುತ್ತು ಮಾರದ ಬಿಡಿಸಿ ನನ್ನ ಕೈಯಾಗ ಮರ ಕೊಟ್ಟು ಜೋಪರ್ನಿಂದ ಪದ ಅಡ್ಕೊಂತ ಹೋಗಂತ ಕಳಿಸ್ತಾಳ. ಅಲ್ಲ, ಆಕೆಗೆ ನೀನು ಅಷ್ಟು ಹೆದರ್ತೀಯ ಮಾವ? ಎದ್ರಕಾಕೇನು ಹುಲಿಯಲ್ಲ ಕರಡಿಯಲ್ಲ. ನಾನು ಮದುವೆಕಿನಂತ ನಾ ಮಾತು ಕೊಟ್ಟೀನಿ. ಯಾಕಂದ್ರೆ ನಾ ಗಣನಿಷ್ಠವಂತ ಸುಳ ಮಗ ಅದೀನಿ. ಒಮ್ಮೆ ಮಾತು ಕೊಟ್ಟನಪ್ಪ ಅಂದ್ರೆ ಮುಗಿದೋತು. ನಾನು ಮದುವೆ ಹೋಗ್ಕೊಂಡು 4 ವರ್ಷ ಕಾದೀನಿ ಪ್ರೀತಿ ಮಾಡಿ. ಅದಕ್ಕೆ ಹೇಳಕತ್ತೀನಿ. ಅಂತೂ ಆಕಿನ ಮೇಲೆ ನೀ ಬಹಳ ಪ್ರೀತಿ ಇಟ್ಟಿ ಅಂದಂಗಾತ್ ಬಿಡು. ಹಂಗಾರ ಆಕಿ ಎದ್ರಕ ಹುಲಿಯಲ್ಲ ಕರಡಿಯಲ್ಲ ತಿಳಿಸಿ ಹೇಳಕತ್ತೀನಿ, ಕೇಳು. ಆಕಿನ ಭಾಳ ಇಷ್ಟಪಡ್ತೀನಿ. ಅದಕ್ಕಂತೇಳ ಆಕಿನ ಮದುವೆ ಹೋಗ್ಬೇಕಂತೇಳಿ ಮಾತು ಕೊಟ್ಟಿನಿ. ಏನಾರ ಈ ಥರ ನಾವಿಬ್ಬರು ಪುಸ ಪುಸ ಅಂತ ಮಾತಾಡೋದು ಗೊತ್ತಾಗಿ ಆಕೆ ಏನು ತಿಳ್ಕೊಂತ ಗೊತ್ತಾನ, ಈ ಸನ್ಯಾಸಿ ಮುಂದೆ ಏನ ಇವ ನನ್ನ ಬಗ್ಗೆ ಹೇಳಕತ್ತಾನ. ಅದ್ರಾಗ ನಾನು ಬಹುಶಃ ಕೇಳೋದು ಭಾಳ ಐತಿ. ಜಗ್ ಮಂದಿ ಕೇಳ್ತ ನಾನು ಬಹುಶಃನ ಅಂತಂದ್ರೆ ಈಗ ಸಂಶಯ ಬರ್ತಂತಂದು ಆಕೆ ಅನುಮಾನ ಪಡ್ತಾವ. ಅನುಮಾನ ಅಲ್ಲ, ಅಂತೂ ನಿನಗ ಆಕಿನ ಮೇಲೆ ಅಷ್ಟು ಇದು ಇದ್ದಂಗ ಆತ. ಹಂಗಾರ ಬಿಡು. ಹಂಗಾರ ನಾನು ಯಾರಂತೂ ನಿನಗೆ ಇಷ್ಟು ಗೊತ್ತಾಗಿಲ್ಲ. ನೋಡು, ನಾನು ನಿನ್ನ ಸುಶೀಲಾ. ಅಯ್ಯೋ ಸೂಸು, ಹೌದಾ? ಗಡ್ಡ ಮೀಸಿ ತೊಟ್ಟಾಗ ಕಾವಿ ತೊಟ್ಟಾಗ ವಿಶ್ವಾಮಿತ್ರ ಅಂತ ಕಾಣ್ತಿಯಲ್ಲೋ ನನ್ನ ಕಪಟ ಹರಿಯೇ. ಏನಿದೆ ನಿನ್ನ ಹೊಸ ಉತ್ತರ ಸೂಸು? ನನಗೊಂದು ಸ್ವಲ್ಪ ತಿಳಿಸಿ ಹೇಳು ನನ್ನ ಸೂಸು. ರಾಮನಿಂದ ಅವತಾರ ತರಿಸಿ ಕೃಷ್ಣನಿಂದ ಅವತಾರ ತರಿಸಿದೆ ನಾನು, ಗೊತ್ತನು? ಅಯ್ಯೋ ದೇವರೇ, ಏನು ನೀನು ಮನಸ್ಸು ಮಾಡಿ ರಾಮನನ್ನ ಮನಸ್ಸು ಮಾಡಿ ದರೆಗಿಳಿದು ಬಂದು ನನ್ನನ್ನು ಎತ್ತಕೊಂಡು ಹೋಗಕ್ ಬಂದಿ. ಇಲ್ಲ ಅಮ್ಮಮ್ಮ, ನಿನ್ನ ಮೇಲೆ ಮನಸ್ಸು ಮಾಡಿ ನಾನು ಕರಿಗೆ ಹೋಗಿಬಿಟ್ಟೀನಿ ನನ್ನ ಮಾವ. ಈ ತರ ಹೇಳಿ ನಾನು ಮಳ್ಳಾಗಿಬಿಟ್ಟಿನಿ. ಏನ್ ಮಾಡೋದು? ನೀನೇ ನನ್ನ ಮನದ ಒಂದು ಬಂದ ಮುದ್ದಿನ ರಾಣಿ. ಅಲ್ಲ ಮಾವ ನನ್ನ ಆದ್ರೆ ನಾನು ಸ್ವಲ್ಪ ವಿಚಾರ ಮಾಡಿ ಹೇಳ್ಬೇಕು. ಮುಂದೆ ನಾನು ಕ್ಯಾಂಡಿಡೇಟ್ ಕುಂತ ಹೆಂಗ ಮಾಡ್ತೀನಿ ಬರೀ 9 ರಾತ್ರಿ ಬರ್ತಾಳ ಕನಸಿನಾಗ ಭಯ ವಿಶಾಲ ಹೊರಪಿನಾಗ ಬದಲಾಗಿ ಬಣ್ಣ
ಹೇಳ ಹುಡುಗ, ನಿನಗೇನು ಗೋಧಿ ಹಚ್ಚಾರೇನ? ಇಲ್ಲ, ನನಗ ಶೇಂಗಾ ದಿಂಡಿ ಹಚ್ಚಾರ. ಮದರಂಗಿ ಬಂದ ಬಂದಾರ ಬಂದಾರ
ಮತ್ತಲ್ಲಿ ಕುಣಿಯೋಣ ಬಾರೋ ಮಗ, ಚಿಂತೆಯಲ್ಲಿ ಕಳೆದೋದ್ರೆ ದೊಡ್ಡ ರೋಗ. ಇದ್ದಾಗ ಅನುಭವಿಸಬೇಕು ಮಗ, ಸತ್ತಾಗ ಆರಡಿಯ ಕಾಯಂ ಜಾಗ. ನಾಳೆಯ ಭರವಸೆ ಬೇಡ, ಈಗಿನ ಸ್ವರ್ಗವು ನೋಡ. ನಾಳೆಯ ಭರವಸೆ ಬೇಡ, ಈಗಿನ ಸ್ವರ್ಗವು ನೋಡ. ಮತ್ತಲ್ಲಿ ಕುಣಿಯೋಣ ಬಾರೋ ಮಗ, ಚಿಂತೆಯಲ್ಲಿ ಕಳೆದೋದ್ರೆ ದೊಡ್ಡ ರೋಗ. ಮದವು ಏರಿದ ಗುಂಗಲ್ಲಿ ತೇಲಿ ಕುಣಿಯೋಣ, ಮನವು ಬಯಸಿದ ಈ ರಾತ್ರಿ ಜಾಲಿ ಮಾಡೋಣ. ಮತ್ತು ಭರಿಸುವ ಮದ್ಯಪಾನ, ಮುತ್ತು ಸಿಕ್ಕರೆ ಕಾಮಬಾಣ. ನೆತ್ತಿಗೇರಿದ ಈ ದಿನ ನಿಶಯ, ನೆತ್ತಿಗೇರಿದ ಈ ದಿನ ನಿಶಯ. ದುನಿಯ ನಮ್ಮದು ಭಾವದ ದಿನವೋ. ಮತ್ತಲ್ಲಿ 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 ಕುಣಿಯೋಣ ಬಾರೋ ಮಗ, ಚಿಂತೆಯಲ್ಲಿ ಕಳೆದೋದ್ರೆ ದೊಡ್ಡ ರೋಗ. ಸಿಕ್ಕಾಗ ಅನುಭವಿಸಬೇಕು ಮಗ, ಸತ್ತಾಗ ಆರಡಿಯ ಖಾಯಂ ಜಾಗ. ಕನಸು ಕಾಣಲು ತಪ್ಪಲ್ಲ, ಹೊಡೆಯ ನೀ ಗೋಲಿ. ಬಡವು ಕೆಟ್ಟಿರೋ ನಾಲಿಗೆಗೆ ಶತವು ಮಾಮೂಲಿ. ಯಾರು ಬಂದರು ಅಂಜಿಕೆ ಇಲ್ಲ, ನೀತಿ ಪಾಠದ ನಂಬಿಕೆ ಇಲ್ಲ. ಪ್ರಳಯವಾಗಲಿ ಈ ಕ್ಷಣದಲ್ಲಿ, ಪ್ರಳಯವಾಗಲಿ ಈ ಕ್ಷಣದಲ್ಲಿ. ಎಲ್ಲ ಬಾಟಲಿ ಇದೆ ಕೈಯಲ್ಲಿ. ಮತ್ತಲ್ಲಿ ಮತ್ತಲ್ಲಿ
ಉಳಿಸಬೇಕು ಮಗ, ಸತ್ತಾಗ ಆರಡಿಯ ಕಾಯ ಜಾಗ. ನಾಳೆಯ ಭರವಸೆ ಬೇಡ, ಈ ದಿನ ಸ್ವರ್ಗವು ನೋಡ. ನಾಳೆಯ ಭರವಸೆ ಬೇಡ, ಈ ದಿನ ಸ್ವರ್ಗವು ನೋಡ. ಪ್ರಕಾಶ್, ಹೇಗೆ ನಡೀತು ನಮ್ಮ ನಾಟಕ? ನಡೆಯುತ್ತಿರುವುದು ಅಷ್ಟೇ ಏಕೆ ನಾಗೇಂದ್ರ? ಚೆನ್ನಾಗಿ ನಡೆದು ಹೋಯ್ತಲ್ಲ. ಪ್ರಕಾಶ್, ನಿನ್ನ ತಂದೆಗೆ ಎದುರಾಗಿ ಅರ್ಧ ಭಾಗ ಆಸ್ತಿಯನ್ನು ನಿನ್ನ ಹೆಸರಿಗೆ ಮಾಡಿಕೊಂಡೆ. ಅವನು ಮೊದಲೇ ಮಹಾಕಟುಕ, ಗೌರವ ಮಣಿತನದೆಂಬ ಜನಿಸಿದವನೆಂಬ ದುರಹಂಕಾರದಿಂದ ನಿನ್ನ ಜೀವಕ್ಕೆ ಏನಾದರೂ ಅಪಾಯ? ಇದೇನು ಹೇಳ್ತಿರುವೆ ನಾಗೇಂದ್ರ? ನನ್ನ ಪ್ರಾಣ ತೆಗೆಯಲು ನನ್ನ ತಂದೆಯಿಂದ ಅಷ್ಟೇ ಏಕೆ, ಆ ಪರಶಿವನಿಂದಲೂ ಸಾಧ್ಯವಿಲ್ಲ. ಹುಚ್ಚು ಕಲ್ಪನೆ ಪ್ರಕಾಶ್, ನಿನ್ನದು ಹುಚ್ಚು ಕಲ್ಪನೆ. ಆ ಭಸ್ಮಾಸುರನ ಸ್ಥಿತಿ ಏನೈತೆಂದು ನಿನಗೆ ಗೊತ್ತಿಲ್ಲವೇ? ತನ್ನ ಅಹಂಕಾರದಿಂದ ತನ್ನ ಹಸ್ತದಿಂದ ಸುಟ್ಟು ಭಸ್ಮವಾಗಿ ಬಿಟ್ಟ. ಅದಕ್ಕೆ ಹೇಳುತ್ತಿರುವೆ, ಚೆನ್ನಾಗಿ ಯೋಚಿಸುವೆಂದು. ಹಾಗಾದರೆ ನಾನೇನು ಮಾಡಬೇಕು? ನನ್ನ ಮಾತಿಗೆ ಒಪ್ಪಿಕೊಳ್ಳುವುದಾದರೆ ಮಾತ್ರ. ನಿನ್ನ ಮಾತೆಂದು ಮೀರಿ ನಡೆದವನ್ನಲ್ಲ ನಾನು. ಇದು ನಿಜ ತಾನೇ? ದೇವರಾಣಿಗೂ ಸತ್ಯ. ನನ್ನ ಸೇಡಿನ ಜೋಲೆ ನಂದಬೇಕಾದರೆ ಆ ಕುಬೇರನ ತಂಗಿ ಸವಿತಿಯ ಶೀಲರಣವಾಗಲೇಬೇಕು. ದೊಡ್ಡ ಐಡಿಯಾ. ನನಗೆ ಇದ್ಯಾವ ಅರಿಯದ ವಿಷಯ ಹೇಳುತ್ತಿರುವೆ ನಾಗೇಂದ್ರ? ಈ ಮೊದಲೇ ಆ ಕುಬೇರನ್ನು ಸೆರೆಮನೆ ಕಳಿಸಬೇಕಾದರೆ ಆ ಸವಿತೆಯ ಶೀಲ ಮುಗಿಸುವುದಕ್ಕಾಗಿ ಅದು ಅಷ್ಟೊಂದು ಸುಲಭವಲ್ಲ ಪ್ರಕಾಶ್. ನಿನ್ನ ತಂದೆ ಶ್ರೀಕೃಷ್ಣನಂತೆ ಅವರಿಂದ ಬೆಣ್ಣೆಯಿಂದ ಇರುತ್ತಾನೆ. ಮೇಲಾಗಿ ಆ ಕುಬೇರನನ್ನು ಬಿಡುಗಡೆ ಮಾಡುವ ಪ್ರಯತ್ನದಲ್ಲಿದ್ದಾನೆ. ಆ ಕುಬೇರ ಬಿಡುಗಡೆಯಾಗಿ ಬರುವುದಕ್ಕಿಂತ ಮುಂಚಿತವಾಗಿ ನಾವು ಅವಳ ಮಂಚವನ್ನೇರಲೇಬೇಕು. ದೊಡ್ಡ ಐಡಿಯಾ. ನನ್ನ ಐಡಿಯಾ ಸಂಪೂರ್ಣವಾಗಿ ಪೂರ್ಣಗೊಳ್ಳಬೇಕಾದರೆ ನಿನ್ನ ಹೆಸರಿಗಿದ್ದ ಆಸ್ತಿ ನನ್ನ ಹೆಸರಿಗೆ ಬರೆದು ಕೊಡಬೇಕು. ನಾಗೇಂದ್ರ, ಮಾತು ಕೊಟ್ಟು ಮರಳಿ ಬೀಳುವ ಪ್ರಸಂಗ ಇದಲ್ಲ ಪ್ರಕಾಶ್. ನಾನೀಗ ನಿನ್ನ ಜೀವನದ ಇತಿಹಾಸವನ್ನೇ ಹೇಳುತ್ತಿರುವೆ. ನಿನ್ನ ಎಲ್ಲ ಆಸ್ತಿ ನನ್ನ ಹೆಸರಿಗಿದ್ದರೆ ನೀನೇನೇ ಮಾಡಿದರೂ ಅದನ್ನು ನಾನು ದಕ್ಕಿಸಿಕೊಳ್ಳುತ್ತೇನೆ. ಪೊಲೀಸ್ ಡಿಪಾರ್ಟ್ಮೆಂಟ್ ಆಗಲಿ ಕೋಟೆ ಆಗಲಿ ನಿನ್ನ ಮೇಲೆ ಕ್ರಮ ಕೈಗೊಂಡರೆ ಅವರಿಗೆ ನಾನು ಜಾಮೀನುದಾರನಾಗಿ ಅವರು ಕೇಳಿದಷ್ಟು ಹಣ ಕೊಟ್ಟು ನಿನ್ನನ್ನು ಹೊರತರಲು ದಾರಿ ತೋರುತ್ತದೆ. ನೀನೇ ಒಳಗಡೆ ಹೋದ ಮೇಲೆ ಬರಗೈಯಿಂದ ಏನು ಮಾಡಲು ಸಾಧ್ಯ? ಕರೆಕ್ಟ್ ಪ್ಲಾನ್ ತೆಗೆದಿರುವೆ ನಾಗೇಂದ್ರ. ನಿನಗೆ ಬೇಕಾದ ಸಮಯದಲ್ಲಿ ತೆಗೆದುಕೋ ಸಹಿಯನ್ನು. ಕೆಲಸ ಒಂದು ಕರೆಕ್ಟ್ ಆದರೆ ಸಾಕು. ಬಾ, ಇದೊಂದು ಸ್ವಲ್ಪ ಮುಗಿಸಿಬಿಡೋಣ. ಪ್ರಕಾಶ್, ಏನಿದೆಯಲ್ಲ ಮನೆಯೋ ಆಳು ದೇಗುಲವು. ನೀನು ಹುಟ್ಟಿದ ಮನೆ ಎಂಬುದನ್ನು ಮಸನವಾಗಿ ಮಾಡಲಾಗ್ತಿದೆಯಲ್ಲ. ಪಾಪಿ, ನಿನಗೆ ಜನ್ಮ ಕೊಟ್ಟ ತಂದೆಯ ಕಡೆ ವೈರಾಗಿ ಬಂದು ಈ ಮದ್ಯಪಾನವನ್ನು ನನ್ನ ಮನೆಯಲ್ಲಿ ಸೇವಿಸಲಿಕ್ಕೆ ಸಿದ್ಧನಾಗಿದ್ದೇವೋ. ಬಿಸಾಕು ಮೊದಲದನ್ನು. ಯಾರೋ ನೀನು? ಎಲ್ಲಿದೆ ನಿನ್ನ ಮನಿ? ನನಗೆ ಹೇಳುತ್ತಿರುವ ನೀನ್ಯಾರು? ನಾನು ನಿನ್ನ ತಂದೆ ಕಣೋ, ನಿನಗೆ ಜನ್ಮ ಕೊಟ್ಟ ತಂದೆ. ಎದ್ದರು ಇರಬಹುದು, ಬುದ್ಧಿವಂತಿಕೆಯಿಂದ ಹೇಳುತ್ತಿರುವೆ ನಾರಾಯಣ. ಏದು ನಿನ್ನ ಮನೆಯಲ್ಲ, ಇದರಲ್ಲಿ ನಿನ್ನದು ಯಾವುದೇ ಹಕ್ಕಿಲ್ಲ. ಪ್ರಕಾಶ್, ಬಾಯಿ ಬಿಗಿಡಿದು ಮಾತನಾಡು. ಬಿಗಿಡಿದು ಮಾತನಾಡಬೇಕಾದವನು ನಾನಲ್ಲ, ನೀನು. ಆಸ್ತಿ ಬೇರಾದ ಮೇಲೆ ನೀನ್ಯಾರೋ ನನಗೆ ಬುದ್ಧಿ ಹೇಳೋದಕ್ಕೆ? ಆ ಬಡ ಬಿಕಾರಿ ಕುಬೇರನ ಮಾತು ಕೇಳಿ ಆಸ್ತಿಯಲ್ಲಿ ಪಾಲು ತೆಗೆದುಕೊಂಡೆ ಅಲ್ಲ, ಅಂದೇ ನಿನ್ನ ರಕ್ತ ಸಂಬಂಧ ಹರಿದೋಯ್ತು. ನೀನು ನನ್ನ ತಂದೆಯಲ್ಲ, ಮೊದಲು ದಾಟು ನನ್ನ ಮನೆಯಿಂದಾಚೆ. ನೀನು ನನ್ನ ತಂದೆ ಅಲ್ವೇ?
ಹಾಗಾದರೆ ನೀನು ನನ್ನ ಸೂಳೆಯ ಮಗ. ಸೂಳೆಯ ಮಗ ಸೂಳೆಯ ಜೊತೆ ಸರಸವಾಡಿ ಎತ್ತಲ್ಲೇ ನನ್ನಂತ ಕುಲವೈರಿ ಪುತ್ರ ಜನಿಸಿದ್ದು. ನಾರಾಯಣ, ಕಣ್ಣಿತ್ತಿರೆ ನೋಡಿಕೊ ಇನ್ನು ಮುಂದೆ ನನ್ನ ಕ್ರಾಂತಿಯ ಜ್ವಾಲೆಯನ್ನು. ತಂಗಿ ಪ್ರೇಮ, ಅಣ್ಣನ ಜೊತೆ ಬಂದು ಒಳ್ಳೆಯವರನ್ನು ಕೈ ಹಿಡಿದು ಸುಖವಾಗಿ ಬಾಳಬೇಕು ಆಶೆಯೋ, ಅಥವಾ ಈ ಮುದಿಯನ ಜೊತೆ ಹೋಗಿ ಮದುವೆ ಆಗದೆ ಹಾಗೆ ಸತ್ತು ಹೋಗುವೆಯೋ? ತಾಯಿಲ್ಲದ ನಾನು ತಂದೆ ಪೋಷಣೆಯಲ್ಲಿ ಬೆಳೆದು ದೊಡ್ಡೋಳಾಗಿ ನಿಂತಿರುವೆ ನಾನು. ಆದ್ರೆ ತಂದೆ ಬೆಂಡ್ ಹತ್ತಿ ಹೋಗುವೆ ಹೊರತು ನಿನ್ನಂತ ನೀಚನ್ ಜೊತೆ ನಾನು ಬರಲಾರೆ. ಇಂಥ ಮೂರ್ಖನ ಮಾತನ್ನ ಕೇಳಿಕೊಂಡು ಸುಂದರವಾದ ಸಂಸಾರನು ನುಚ್ಚು ನೂರು ಮಾಡಿದೆ. ನಿನ್ನಂತ ಮಹಾಮೂರ್ಖನ್ ಜೊತೆ ನಾನು ಬರುವುದಿಲ್ಲಣ್ಣ. ಪ್ರಕಾಶ್, ಇದು ಎಂತ ಅವಮಾನದ ಮಾತು. ಎಂತವ್ರ ಜೊತೆ ಏಕೆ ಮಾತನಾಡಿ ತಲೆ ಕೇಳಿಸ್ಕೊಳ್ಳೋದು? ನಡಿ ನಾಗೇಂದ್ರ, ಹೋಗೋಣ. ಅಪ್ಪ, ಯಾಕಪ್ಪ ನಿನ್ನ ಕಣ್ಣಲ್ಲಿ ನೀರು? ತಾಯಿಯ ಗರ್ಭದಿಂದ ಹೊರಗೆ ಬಂದಾಗಲೇ ನನ್ನ ಪ್ರಾಣ ಹೋಗಿದ್ದರೆ ಲೇಸವಾಯ್ತಮ್ಮ. ಆದರೆ ಈ ಮಗನ ಎಲ್ಲ ಏಷ ಕೃತ್ಯಗಳನ್ನು ನೋಡಿ ಸಂಕಟ ಬಂದಂತಾಗುತ್ತದೆ. ಜಗತ್ತಿನ ಸಂಸಾರದ ರೀತಿಯೇ ಒಂದಾಯಿತು, ಆದರೆ ನನ್ನ ಸಂಸಾರದಲ್ಲಿ ನಡೆದ ರೀತಿಯೇ ಒಂದಾಗಿತ್ತು. ಅಳಬೇಡಪ್ಪ, ಅಳಬೇಡ. 24 ಹಳಿಗೆ ಒಡೆನಾದ ನೀನೇ ಈ ರೀತಿ ಆದ್ರೆ ಈ ನಿನ್ನ ಮಗಳದ ನನ್ನ ಪಾಡೇನಪ್ಪ? ಹೌದಮ್ಮ, ಹೌದು, ನಿನ್ನ ಮಾತೇನೋ ನಿಜವಿದೆ. ಆದರೆ ಸಹೋದರರಲ್ಲಿ ಆಗಬೇಕಾದ ಪಾಲು ತಂದೆ ಮಕ್ಕಳಲ್ಲಿ ಆಯಿತು ಎಂಬ ಚಿಂತೆ ಮಗಳೇ. ಪ್ರೇಮ ಶ್ರೀಮಂತ ನಾರಾಯಣ ಮನೆ ಇದೆ ಎಂದು ಬೆರಳು ಮಾಡಿ ತೋರಿಸಿದ ಮನೆ ಇಂದು ಮಗನಿಂದಲೇ ಪಾದ ಮುಂದೆ ಮಾಡಿ ತೋರಿಸುವಂತಾಗಿತ್ತಮ್ಮ, ಪಾದ ಮುಂದೆ ಮಾಡಿ ತೋರಿಸುವಂತಾಗಿತ್ತು. ಅಪ್ಪ, ದುಃಖದ ಧೂಮಾಗ್ನೆ ಉಕ್ಕಿ ಬೀಳುತ್ತಿರುವಾಗ ಈ ಹೃದಯಕ್ಕೆ ಮತ್ತಷ್ಟು ತುಪ್ಪ ಸುರುವಂತ ಮಾತುಗಳನ್ನ ಆಡ್ಬೇಡಪ್ಪ. ಅಪ್ಪ, ಈ ಮನೆಯಲ್ಲಿರೋದು ನಾವೊಂದು ಕ್ಷಣ ಬೇಡಪ್ಪ. ನಡೆಯಪ್ಪ, ಅಲ್ಲೇ ಫ್ಯಾಕ್ಟ್ರಿಯಲ್ಲಿ ಯಾವ್ದಾದೊಂದು ರೂಮ್ ನೋಡ್ಕೊಂಡು ನಾವು ಅಲ್ಲೇ ಜೀವನ ನಡೆಸಿದ್ರಾಯ್ತು. ಹೌದು, ನಡೆಯಮ್ಮ. ಇಲ್ಲಿದ್ದರೆ ಈ ಪಿಶಾಚಿಗಳು ಯಾವ ಹೊತ್ತಿನ ಏನು ಮಾಡ್ತಾವೆ ಒಂದು ತಿಳಿಯುವುದಿಲ್ಲ. ಪ್ರೇಮ, ಮಗನ ಚಿಂತೆಯಲ್ಲಿ ಚಿತ್ತನಾಗುತ್ತಿರುವ ಬಡ ಶಿವಪ್ಪನನ್ನು ಬಿಡಿಸಿಕೊಂಡು ಬರ ನಡೆಯಮ್ಮ. ನಂತರ ಕುಬೇರನ ನೋಡಿಕೊಂಡು ಬರ ನಡೆಯಮ್ಮ. ಬೇಗನೆ ಹೋಗೋಣ. ಆಯ್ತು, ಬಾರಪ್ಪ. ಹೋಗು ಹೋಗು ಬೆಪ್ಪದ ಕಡಿಗಳೇ ಹೋಗಿರಿ, ನಿಮಗೆಂದು ಅರ್ಥವಾಗುತ್ತದೆ ಈ ನಾಗೇಂದ್ರ ಕಪಟ ನಾಟಕದ ಸನ್ನಿವೇಶ. ನಾರಾಯಣ, ನನ್ನ ತಂದೆ ತಾಯಿಗಳ ಕತ್ತು ಕೊರೆಸಿ ನಾನೇ ಶ್ರೀಮಂತನೆಂದು ನಿನ್ನ ಮಗನನ್ನು ಮುಂದೆ ತಂದಿಯಲ್ಲೋ, ಅದೇ ನಿನ್ನ ಮಗನಿಂದಲೇ ನಾಳೆ ಬೆಳಗಾಗುವುದ್ರೊಳಗಾಗಿ ನಿನ್ನ ಎಲ್ಲ ಆಸ್ತಿ ಬಂದು ಸೇರ್ತವೆ ನನ್ನ ಹೆಸರಿಗೆ. ಆಗ ತಂದೆ ಮಕ್ಕಳಾಗುವಿರಿ, ನನ್ನ ರಮಣೀಯ ಕಸಬರಗಿ.
ನಾರಾಯಣ ವಯಸ್ಸಿಗೆ ಬಂದ ಮಗಳೆಂದು ಮಮತೆಯಲ್ಲಿ ಅರಳಿದ ಹೂವೆಂದು ತಿಳಿದು ಬೆನ್ನಿಗೆ ಕಟ್ಟಿಕೊಂಡು ತಿರುಗುತ್ತೀಯಲ್ಲ, ಆ ಹೂವಿಗೆ ನಾನೇ ದುಂಬಿಯಾಗಿ ಬಂದು ಪರಿಮಳ ಹೀರಿ ಅವಳ ಕೈ ಹಿಡಿದು ಅವಳಿಗೆ ರಕ್ತ ಮಾಂಗಲ್ಯ ಕಟ್ಟಿ ನಿನ್ನ ಸರ್ವಾಡಳಿತಕ್ಕೆ ಸರ್ವೇಶ್ವರನಾದಾಗಲೇ ತೀರುತ್ತದೆ ನನ್ನ ಆಸ್ತಿಯ ಸೇಡು. ಹೀಗೀಗೂ ಪ್ರಕಾಶ್ ಸೂರಾದೇವಿಯಲ್ಲಿ ಮಗ್ನನಾಗಿ ಮಲಗಿದ್ದಾನೆ. ಮೊದಲು ಕಾಗದಕ್ಕೆ ಸಹಿ ಹಾಕಿಸಿಕೊಂಡು ನಂತರ ಆ ಕುಬೇರನ ತಂಗಿ ಸವಿತೆಯ ಮೇಲಿಟ್ಟಿರುವ ಆಸೆಯನ್ನು ನಿರಾಸೆಗೊಳಿಸಿ ಅವನಿಗಿಂತ ಮುಂಚಿತವಾಗಿ ನಾ ಸವಿತೆಯ ಕಂಡು ಅವಳ ಶೀಲ ಗಡಿಸಿ ನನ್ನ ಆಸೆಯನ್ನು ಪೂರೈಸಿಕೊಳ್ಳದಿದ್ದರೆ ನನ್ನ ಹೆಸರು ವೇಷಪೂರಿತ ನಾಗೇಂದ್ರನೇ ಅಲ್ಲ. ಸವಿತಾ, ಬರುತ್ತೇನೆ, ಸಿದ್ಧವಾಗಿರು. ಹೇ ಜಗಪಾಲಕ, ಜಗದೊಡತಿಯೇ, ನಿನ್ನ ಎಷ್ಟು ಬೇಡಿಕೊಂಡರೂ ಕಡೆಗಣಿಸಿ ನೋಡಿದೆ ಕಡು ಪಾಪಿ ಬಡವನನ್ನು. ಇದ್ದೊಬ್ಬ ಮಗನಿಂದ ನಿನ್ನ ಜೀವನ ಉದ್ಧಾರವಾಗುತ್ತಿದೆ ಎಂದು ಹೇಳಿ ಹರಿಸಿದ ನೀನು ಇಂದು ಬೀದಿ ಬೀದಿ ಅಲೆದು ತಿನ್ನುವಂತೆ ಮಾಡಿದೆಯಲ್ಲಮ್ಮ. ಮಗನು ಜೈಲಿಗೆ ಹೋಗ 3 ತಿಂಗಳಿಂದಲೂ ಹೊಟ್ಟೆಗೆ ಇಡೀ ಅನ್ನವಿಲ್ಲದೆ ಹಸಿವು ಎಂದು ಕೂಗಿದ ಕೂಗು ನಿನ್ನ ಕಿವಿಗೆ ಮುಟ್ಟಲಿಲ್ಲ ಏನಮ್ಮ, ನಿನ್ನ ಕಿವಿಗೆ ಮುಟ್ಟಲಿಲ್ಲವೇ? ಹಸಿವಿನ ತುರ್ಸೆಗಾಗಿ ಶ್ರೀಮಂತ ಜನರಲ್ಲಿ ಹೋಗಿ ಕೂಲಿ ಮಾಡಿಸಿ ಈ ಖಾಲಿ ಹೊಟ್ಟೆ ತುಂಬಿರೆಂದು ಕಾಲಿಡಿದು ಕೇಳಿಕೊಂಡರು. ಕರುಣೆ ತೋರದೆ ಕುತ್ತಿಗೆಗೆ ಕೈ ಹಾಕಿ ನೂಕುತ್ತಾರೆ ವಿನ ತುತ್ತು ಅನ್ನವನ್ನು ನೀಡುವರು ಯಾರಿಲ್ಲ ಈ ನಿರ್ದಯ ಸಮಾಜದಲ್ಲಿ. ಕೆಲವು ದೀನ ಬಂಧುಗಳಾದ ನನ್ನ ಬಂಧು ಬಾಂಧವರೇ, ನಿಮಗಾದರೂ ಕರುಣೆ ಬಾರದೆ ಈ ಭಿಕ್ಷುಕನನ್ನು ನೋಡಿ. ಮಗನಿಗೆ ನ್ಯಾಯವಾದ ಅಂಧಕಾರದಲ್ಲಿ ಜೋಗ ಜಲಪಾತವಾಗಿ ಹರಿದು ದಡ ಮುಟ್ಟುತ್ತಿದೆ ನನ್ನ ರಕ್ತದ ಕಣ್ಣೀರು. ಹಸಿವಿಂದ ಕುಸಿದು ಬೀಳುತ್ತಿದೆ ನನ್ನ ಮುಪ್ಪಿನ ಶರೀರ. ನನ್ನ ತಂದೆ ತಾಯಿಗಳಾದ ದೇವ ಮಾನವರೇ, ಇವನು ಭಿಕ್ಷುಕನಲ್ಲ, ನಿಮ್ಮ ಹಸು ಮಗನೆಂದು ತಿಳಿದು 10 ಪೈಸೆ ಆದರೂ ದಾನ ಮಾಡಿ ಪುಣ್ಯ ಕಟ್ಟಿಕೊಳ್ಳರಿ ಕಂದನನ್ನು. ಅಮ್ಮಯ್ಯ ಧರ್ಮನೇ ತಾಯಿ ತಂದೆ ಕಾಸಂದು ನೀಡು ಶಿವನೇ, ಕಾಸಂದ ನೀಡು ಶಿವನೇ. ಅಯ್ಯ ಅಮ್ಮಯ್ಯ ಧರ್ಮನೇ ತಾಯಿ ತಂದೆ ಕಾಸಂದು ನೀಡು ಶಿವನೇ, ಕಾಸಂದ ನೀಡು ಶಿವನೇ.
ಚಾಮುಂಡಿ ಊರಿನಲ್ಲಿ ಈ ನಮ್ಮ ನಾಡಿನಲ್ಲಿ ಚಾಮುಂಡಿ ಊರಿನಲ್ಲಿ ಬಂಗಾರ ಬೆಳೆವಲ್ಲಿ ಹೇಗೆಂದು ಬೇಡಲಿ ಹೇಗೆಂದು ಬೇಡಲಿ ನಗುತ್ತಾ ಮಾಡಲಿ ತುಂಬ ನೀಡಲಿ ನಗುತ್ತಾ ಮಾಡಲಿ ತುಂಬ ನೀಡಲಿ ಆಸೆ ಇರಲಿ ಸುಖವಾಗಿರಲಿ ಆಸೆ ಇರಲಿ ಸುಖವಾಗಿರಲಿ ಅಯ್ಯ ಅಮ್ಮಯ್ಯ ಧರ್ಮನೇ ತಾಯಿ ತಂದೆ ಕಾಸಂದು ನೀಡು ಶಿವನೇ ಕಾಸಂದ ನೀಡು ಶಿವನೇ ಕಳ್ಳನಾಗಲಾರೆ ಸುಳ್ಳೊಂದು ಹೇಳಲಾರೆ ನಾ ಕಳ್ಳನಾಗಲಾರೆ ಸುಳ್ಳೊಂದು ಹೇಳಲಾರೆ ಕೈವಡ್ಡಿ ಬೇಡಿದರು ಕಾಸಿಲ್ಲ ಎನ್ನುವರೇ ಕಾಸಿಲ್ಲ ಎನ್ನುವರೇ ನಿಮ್ಮಂತ ಮಾತರೆ ನಮಗಿಂದು ಆಸರೆ ನಿಮ್ಮಂತ ಆಸರೆ ನಮಗಿಂದು ಆಸರೆ ನೀವೇ ದೂರಾದರೆ ಇಲ್ಲ ಬೇರೆ ನೀವೇ ದೂರಾದರೆ ಇಲ್ಲ ಬೇರೆ ಅಯ್ಯ ಅಮ್ಮಯ್ಯ ಧರ್ಮನೇ ತಾಯಿ ತಂದೆ ಕಾಸಂದು ನೀಡು ಶಿವನೇ ಕಾಸಂದ ನೀಡು ಶಿವನೇ ಕಾಸಂದು ನೀಡು ಶಿವನೇ ಕಾಸಂದ ನೀಡು ಶಿವನೇ ಯಾಕ ಬಿಕ್ಕ ಕೊಡು ಮೂಳ ಸಾಂಗ್ ರಾಡು ಓಲೆತ್ತಗ ಕಣ್ಣಿಗೆ ಕಾಣಿಸ್ತವನು ನಮ್ಮ ನಾ ಹೇಳ್ಬೇಕಂತ ಕಣ್ಣಿಗಿನ ಕಾಣಿಸ್ತಾವ ಅಂತ ನೀ ಹೇಳ ಏ ಯಾಕ್ಲ ನೀನ ಕಣ್ಣಿಗಿನ ಕಾಣಿಸ್ತಾವೇನು ಇಲ್ಲ ನಿನ್ನ ಏನಿಲ್ಲ ಬಿಕ್ಕಡಿ ಕೊಡು ಹಳೆ ಮೂಳ ಕಣ್ಣಿಗೆ ಕಾಣಿಸ್ತವನು ಕಣ್ಣು ಕಿತ್ತ ಕಾಲ ಕೊಡ್ಲೆ ಹೌದು ಇಷ್ಟ ಅವಸರ ಮಾಡಿ ಹೊಂಟಿಯಲ್ಲ ಏನಾರ ಒಂದು ಸ್ವಲ್ಪ ನೋಡಿ ಏನೋ ಪೋಸ್ಟ್ ಮಾಸ್ಟರ್ ಕಡೆ ಹೊಂಟಿಯಲ್ಲ ಯಾಕ ಏ ಯಾಕ ಬಾಳ ಬಾಳ ಮಾತಾಡಕತ್ತಲ್ಲ ಯಾರ ನೀನ ಅಯ್ಯೋ ನೀನ ನಮ್ಮ ಹಳೆ ಪೋಸ್ಟ್ ಡಬ್ಬಿ ನೀನ ನನ್ನ ಬಂಗಾರ ಹೊಸ ಹೇಳ್ಕೊಂತವ್ರ ಮರತ್ತಾಗ ನೀವ ಹಾ ನಾನ ಏನ್ ನೋಡ್ ಮತ್ತೆ ಪತ್ರ ಬರ್ಸಕೊಂಟೆ ಏನ ಮತ್ತೀಗ ಟೈಮ್ ಹಾಕ್ಬಂತ ಏನ ದೌತಿ ಒಳಗೇನ ಮಸಿ ಹಾಕ್ಸಕೊಂತೀಯ ಅಲ್ಲ ಅವನ ಮಸಿ ತಗೊಂಡು ನಾನೇನ್ ಮಾಡಕ್ ಹೋಗ್ಲಿ ಅಲ್ಲ ನಿನ್ನ ಮಸಿನ ಬಾಳ ಮೂಡೈತಿ ಆದ್ರ ನಾನೇನ್ ಮಾಡ್ಲಿ ಮತ್ ಹೇಳಿದ್ದು ಮರೆತು ಬಿಟ್ಟು ಏನಿಲ್ಲ ಓಹೋ ಅದ ಸುಸು ಹೇಗತಿ ಕೇಳು ಅದ್ರಾಗ ಅವ ಕಂಡಪಟ್ಟಿ ಗಿಡಬೂರ್ಲಿ ಕಂಡಪಟ್ಟಿ ಬೆರಕ್ ನನ್ನ ಮಗ ಅದಾನ ಬಂಗಾರ ಮಾಡಿ ನೋಡೋದ್ರಾಗ ಸಿಂಗಾರ ಸಿಪ್ಪಿ ಮಾಡಿಬಿಟ್ಟನು ಬಲು ಜೋಕೆ ನಾನೇನ ಶಾನೆ ಅದಿ ಅಂತ ತಿಳ್ಕೊಂಡಿದ್ದೆ ನೀನೇನು ಶಾನೆ ಅದಿಯೋ ಹಾಗ್ಯಾಕದ ನೀ ಏನು ಶಾನೆ ಅದಿ ಅಲ್ಲಿ ನಮ್ಮ ಕಾಂತು ಮಾವ ಬರಾಕತ್ತೇನ ಅವ ಬರ್ಲಿ ಒಂಚೂರು ಮರ್ಯಾದೆ ನಿಂತು ಬಿಡೋಣ ಬಾಯ್ ಒಂದು ಮಾತು ಸತ್ ಹೇಳ್ತೀನಿ ಕೇಳು ನಿನಗೆ ಬಂದ ಲಾಭದಾಗ ನನಗೆ ಅರ್ಧ ಕೊಡ್ಬೇಕು ಹಂಗಾದ್ರಿ ಸದ್ಯಕ್ಕೆ ಹೋಗ್ತೀನಿ ಇಲ್ಲಾಂದ್ರೆ ಹೋಗಲ್ಲ ಕೊಡ್ಲಿಲ್ಲ ನಾ ಹೋಗಲ್ಲ ಬನ್ನಿ ಒಂದು ಡ್ಯಾನ್ಸ್
ನಿಜ ಹೇಳತೇನ ಗೆಳತಿ ದುರ್ಗಂಧ ಕೇಳ ಗೆಳತಿ ಪವಿತ್ರ ನಮ್ಮ ಪ್ರೀತಿ ನನ್ನ ಮರೆತು ನೀಯಂಗೈರಲಿ ಜೀವನ ಎಂಗ ಕಳಿತಿ ನನ್ನ ಮರೆತು ನೀಯಂಗೈರತಿ ಜೀವನ ಎಂಗ ಕಳಿತಿ ಕಣ್ಣಿನೊಳಗ ಸುರುವಾದ ಪ್ರೀತಿ ಮನಸ್ಸಿನೊಳಗ ಮದಿವಾದೈತಿ ಎರಡು ದೇಹ ಒಂದೇ ಜೀವ ಪ್ರೇಮವಾಗಿ ಬರ್ತೈತಿ ಕಣ್ಣಿನೊಳಗ ಸುರುವಾದ ಪ್ರೀತಿ ಮನಸ್ಸಿನೊಳಗ ಮದಿವಾದೈತಿ ಎರಡು ದೇಹ ಒಂದೇ ಜೀವ ಪ್ರೇಮವಾಗಿ ಬರ್ತೈತಿ ನನ್ನ ಹೃದಯದ ಏನ್ ಚಂದ ಹಾಡಿ ಕುಣಿತಿದ್ವು ಯಪ್ಪ. ಏನಿವಳ ಪಾತ್ರಗಿತ್ತಿ ಅಂತ 7 ರೂಪದ ಬಣ್ಣ. ಈ ಹಕ್ಕಿ ನಾ ಸಿಕ್ಕ ಕೈಲಿ ರೆಕ್ಕಿ ಕಿತ್ತೇ ಬಿಡ್ಬೇಕು ನೋಡ್ರಿ, ಕಿತ್ತು ಬಿಡ್ಬೇಕು. ಬಾಯಿಯವರ ಸ್ವಲ್ಪ ದಾರಿ ಬಿಟ್ರೆ ನಿಂದಿರ್ತೀರೇನ್ರಿ? ನನ್ನ ಪ್ರೀತಿಗೆ ಬೆಲೆಯ ಕೊಡಲಿಲ್ಲ, ನಿನ್ನ ಸುಡಲೇ ರೊಕ್ಕದ ಮೇಲೆ ನನ್ನ ಪ್ರೀತಿ
दिल मेरी गया मेरी तरफ धर मेरी गया दिल मेरी गया मेरी तरफ धर ಚನ್ನಪಟ್ಟಣ ಬೊಂಬೆ ನೀ ಸ್ವರ್ಗಲೋಕ ರಂಬೆ ನೀ ಚನ್ನಪಟ್ಟಣ ಬೊಂಬೆ ನೀ ಸ್ವರ್ಗಲೋಕ ರಂಬೆ ನನಗಾಗಿ ದರಗೆಳೆದು ಬಂದೆ ಟಪ ಟಪ ಟಪರಿ ಕನ್ಯಾಕುಮಾರಿ ಟಪ ಟಪ ಟಪರಿ ನನ್ನ ವಯಾರಿ ಟಪ ಟಪ ಟಪರಿ ನನ್ನ ವಯಾರಿ ಟಪ ಟಪ ಟಪರಿ ನನ್ನ ವಯಾರಿ ಹತ್ತಿ ಜಲ್ಲಿ ಪ್ಲಾಟ ಹೋಗುವಾಗ ಮಾಡತ್ತೀನಿ ಟಾಟ ದೋಸ್ತ ಬ್ಯಾಡ ಬಿಡ ಹೊಯ್ಕೊಳಕತ್ತಾರ ಈಗ ಅಯ್ಯಯ್ಯಯ್ಯೋ ನೀನೇನ ನಮ್ಮ ಹಳೆ ಪೋಸ್ಟ್ ಮ್ಯಾನ್ ಈಗ ಗೊತ್ತಾಗ ನೀ ನಿಂತು ದಾರ್ಯಾಗ ಹಾದು ಹೋಗ್ಬೇಕಾಗಿತ್ತು ನನ್ನ ಬೆಳ್ಳಕ್ಕಿ ಸ್ವಲ್ಪ ತಿರುಗಿ ನಿಂತು ನೋಡು ಒಮ್ಮೆರೆ ಪ್ರೀತಿಯಿಂದ ಮಾತಾಡಿ ಮುತ್ತು ಕೂಡ ನನ್ನ ಸುಸು ಅಯ್ಯಯ್ಯೋ ನೀನಾ ನಮ್ಮ ಹಳೆ ಪೋಸ್ಟ್ ಮ್ಯಾನ್ ಹೌದು ಅಲ್ಲಿಂದ ಇಲ್ಲಿ ಮಠ ಬಂದ್ಯಾ ನಮ್ಮ ನೀನೇ ದಾರಿ ಕಾಯಕ್ ಕುಂತಿದ್ದೆ ಮತ್ತೆ ನೀನಾ ಬಂದು ಬಿಟ್ಟಿಯಲ್ಲ ಹೋಲ್ ಬಿಡು ಮಾಮ ಏನನ್ನ ಚೆಲುವೆ ಚೆಂದಿರೆ ಏನ ನಿನ್ನವ ಒಮ್ಮಿಂದೊಮ್ಮೆಲೆ ಹೊರಸೂಸಿ ಬಂದಂತ ಆಯ್ತಲ್ಲ ಹೂವಿನ ಸುವಾಸನೆ ಮಾಮ ಅನ್ನುವ ಶಬ್ದ ಇನ್ನೊಮ್ಮೆ ಹೇಳೇ ನನ್ನ ಚೆಲುವೆ ಹಾ ಕಾಂತು ಮಾಮ ನೋಡು ಮಾಮ ನಾನು ನಿನ್ನನ್ನು ತುಂಬಾ ಇಷ್ಟಪಟ್ಟಿದ್ದೇನೆ ನೀನನ್ನು ಇಷ್ಟಪಡ್ತೇನಿಲ್ಲ ಮಾಮ ನನ್ನ ಮದುವೆ ಹಾಕ್ಯೇನಿಲ್ಲ ಮತ್ತ ಸತ್ಯವಾಗಿ ಸತ್ಯವಾಗಿ ನಿಮ್ಮ ಅಪರಾಣಿ ಮಾಡಿರ್ತೀಯ ನನ್ನ ಮದುವೆ ಆಗ್ತೀಯಾ ಇಲ್ಲ ಅಂತ ಅಲ್ಲ ಯಾಕ ಮಾಮ ನನ್ನ ಮೇಲೆ ನಿನಗ ನಂಬಿಕೆ ಇಲ್ಲ ಒಟ್ಟು ಆನಿ ಮಾಡಿ ಹೇಳ್ತೀನಿ ನಿಮ್ಮವ್ರ ಆಣಿ ಮಾಡಿ ಯಾಕ ನನ್ನ ಮೇಲೆ ಒಟ್ಟು ನಂಬಿಕಿಲ್ಲ ನಮ್ಮ ಅಮ್ಮ ಅಂತೀನಿ ಯಪ್ಪ ಕಪ್ಪತ್ತು ಬಿಡದ ಸ್ವಾಮಿಗಳೇ ನಿಮ್ಮನ್ನು ಎಷ್ಟು ನೆನೆದುಕೊಂಡ್ರು ಇನ್ನೂ ಕಡಿಮೆನ ನನ್ನ ಆಸೆ ಈಡೇರಿಸಿ ಆ ಬಂಗಾರದ ಗೊಂಬಿಯನ್ನು ನೆಂಬುವಂಗ ಮಾಡಿದ್ಯಲ್ಲ ನೀನೇ ನನ್ನ ಪುಣ್ಯವಂತ ಏ ಕಾಂತು ಮಾಮ ಅಲ್ಲ ಯಾಕೆ ಹಿಂಗ್ ಮಾತಾಡಕತ್ತಿ ಯಾರು ನೀ ಆಕಿ ಈಕಿನ ಬಗ್ಗೆ ಮಾತಾಡಕತ್ತಿ ನೀನ ನಾನ್ ನಿನ್ನ ಮೇಲೆ ನಂಬಿಕೆ ಇಲ್ಲ ಅಂತ ನಾನೇನು ಹೇಳಿದ್ನೇವ ಇನ್ನೊಮ್ಮೆ ಜಾಡಿಸ್ತೀರೇನ್ರಿ ಜಾಡ್ಸಕ ಬಂದಿರೋ ಇದ ಮಾತನಾಗ ಮತ್ತೆ ಈಗ ತಡ ಮಾಡ್ತೀವಿ ಇಲ್ಲ ಮತ್ತ ಆಕಿ ಮಠದ ಸ್ವಾಮಿಗಳು ಅದಾಳಲ್ಲ ಆಕಿನ ಒಂಚೂರು ಹೇಳ್ಬೇಕು ಅದಕ್ಕೆ ಓಲ್ಲಾಕಿ ಸಾಳಕ ಎತ್ತಾಗೋದು ಇದ ರೂಪನಾಗ ಒಂದು ಗಜಮ ಮಾಡಿಬಿಡವಲ್ಲ ಅವಳ ಈ ಒಂದು ಪ್ರಶ್ನೆ ಗೆದ್ದಿಲ್ಲ ಗಜಮ ಈಗ ಗೆದ್ದಾಳಕತ್ತೈತಿ ಬೆಳಕರಿ ಮತ್ತ
ತಪ್ಪು ಮಾಡಿರುವೆ ಎಂದು ನಮಗೆ ಈ ರೀತಿ ಕಷ್ಟ ಕೊಡುತ್ತವೆ ತಾಯಿ. 3 ಲೋಕದಲ್ಲಿ ದುಷ್ಟರನ್ನು ಕ್ಷಣದಲ್ಲಿ ಸಂಹರಿಸಿ ತ್ರಿಪುರ ವಿಜಯರಾದ ನೀನು ಇದು ನಿನಗೆ ಸರಿ ಕಾಣುವುದಿಲ್ಲ. ಅಂದ ಹಾಗೆ ಯಾವುದನ್ನು ತಿಳಿದೆ ನಿರಪರಾಧಿ ಆದ, ಯಾವುದನ್ನು ತಿಳಿದೆ ಸೆರೆಮನೆಗೆ ಕಳಿಸಿರುವೆ ಅಲ್ಲ, ಇದು ನಿನಗೆ ಸರಿ ಕಾಣುವುದೇನಮ್ಮ. ತಂದೆ ಮಗಳಂತೆ ತಿರುದು ತಿನ್ನುವ ಹಾಗೆ ಮಾಡಿದೆಯಲ್ಲ, ಇದು ನಿನಗೆ ಸರಿ ಅನಿಸುತ್ತದೆ? ಹೇಳು ತಾಯಿ, ಹೇಳು. ವಯಸ್ಸಿಗೆ ಬಂದ ನನ್ನ ಮಕ್ಕಳ ಮೇಲೆ ತಲೆಯ ಮೇಲೆ 4 ಅಕ್ಷತೆ ಹಾಕಿ ಸ್ವರ್ಗವನ್ನೇ ಸೇರಬೇಕಾದ ನನ್ನ ತಂದೆಯವರ ಕನಸು ನನಸಾಗಿ ಉಳಿಸಿದೆಯಾ? ಅಳಿಸುವುದು ನಗಿಸುವುದು ಎಲ್ಲ ನಿನ್ನ ಇಚ್ಛೆಯಮ್ಮ. ಬೇಗನೆ ನನ್ನ ಬಿಡುಗಡೆಯಾಗಿ ಬರಲಿ ಎಂದು ವರ ಕೊಡುತ್ತಾಯಿ ಈ ನಿನ್ನ ಕುವರಿಗೆ. ಸವಿತಾ, ಯಾರವರು? ನಾನೇ, ಈ ಊರಿನ ಗರ್ಭ ಶ್ರೀಮಂತ ವಕೀಲ್ ನಾಗೇಂದ್ರ ಅಂತ. ಓಹೋ, ನನಗೆ ಗೊತ್ತಾಯ್ತು. ನನ್ನ ಬಳಿ ಏನು ಕೆಲಸವಿತ್ತು? ಇಲ್ಲಿಗೆ ಬರಲು ಕಾರಣವೇನು? ಮಹತ್ವದ ಕೆಲಸವಿದೆ ಸವಿತಾ. ಮಹಾ ಮೋಸಗಾರನಾದ ನನ್ನ ಮಾವ ನನ್ನನ್ನು ಜೈಲಿಗೆ ಕಳಿಸಿಬಿಟ್ಟ. ಅದಕ್ಕೆ ನಿನ್ನ ಗತಿ ಏನೆಂದು ವಿಚಾರಿಸಲಿಕ್ಕೆ ಬಂದೆನಷ್ಟೇ. ನೋಡು, ನನ್ನ ಕಷ್ಟ ನಷ್ಟಗಳನ್ನು ವಿಚಾರಿಸಲಿಕ್ಕೆ ಆ ನನ್ನ ತಾಯಿ ಯಲ್ಲಮ್ಮ ದೇವಿ ಇದ್ದಾಳೆ. ನೋಡು, ಅಂದ ಹಾಗೆ ನನ್ನ ಬಗ್ಗೆ ಅಷ್ಟೊಂದು ತ್ರಾಸು ತಗೊಳ್ಳೋ ಅವಶ್ಯಕತೆ ನನಗೆ ಬೇಕಾಗಿಲ್ಲ. ತಾವಿನ್ನು ಹೋಗಬಹುದು. ಭಾಗ್ಯಲಕ್ಷ್ಮಿ ಬಯಸಿ ಮನೆ ಬಾಗಿಲಿಗೆ ಬಂದಾಗ ಗಳಿಯುವುದೇನು ದೊಡ್ಡ ಮಾತಲ್ಲ ಸವಿತಾ. ನಾನೊಬ್ಬ ದೊಡ್ಡ ಶ್ರೀಮಂತ, ಮೇಲಾಗಿ ಸರ್ಕಾರಿ ವಕೀಲ. ನಿನ್ನ ಬಳಿ ಏಕೆ ಬಂದಿರುನೆಂದು ಮೊದಲು ತಿಳಿದುಕೋ. ಅಂದ್ರೆ ಕನ್ಯಾ ಪರೀಕ್ಷಿಸಿ ಕೈ ಹಿಡಿದು ಮಡದಿಯನ್ನಾಗಿ ಸ್ವೀಕರಿಸಿ ಕಷ್ಟವನ್ನು ದೂರಾಗಿಸಿ ಅಸಹಾಯಕ ಸ್ಥಿತಿಯಲ್ಲಿದ್ದವರಿಗೆ ಸಹಾಯ ಮಾಡಲು ಬಂದಿರುವೆ. ಈ ನಿನ್ನ ಸಹಾಯ ನನಗೆ ಬೇಕಾಗಿಲ್ಲ. ಮುಂದೆ ಮಾತನಾಡದೆ ಸುಮ್ಮನೆ ಹೊರಟು ಹೋಗು ಇಲ್ಲಿಂದ. ಹೋರಾಟವಾಗಲು ಬಂದಿಲ್ಲ ಸವಿತಾ. ನಿನ್ನದರ ಅಮೃತ ಸವಿ ಸುಖವನ್ನು ಸವಿಯಲು ಏಸಿ, ನೀನು ಬಯಸಿದ ಸವಿ ಸುಖ ನಿಮ್ಮಂತರ ಪಾಲಿಗೆ ವಿಷವೆಂದು ತಿಳಿದುಕೋ. ಹೌದು, ನೀನು ನುಡಿಯುವುದು ಬರೀ ಪಾನಿ ಸವಿತಾ. ಹೌದು, ನೀನು ವಿಷವೆಂದು ನಮ್ಮಂತವರಿಗೆ ಎರಿದರು ಅಮೃತವೆಂದು ತಿಳಿದು ಎಲ್ಲೋ ಕಾಮಂದ, ಯಾರಿಲ್ಲದ ಈ ಕಾಡಡಿಬಿಯಲ್ಲಿ ಅಬಲೆಯಾದ ನನ್ನ ಬೆಳೆ ಪ್ರವೇಶಿಸಿ ಮನ ಬಂದಂತೆ ಮಾತನಾಡಬೇನೋ ನೀಚ. ಪವಿತ್ರವಾದ ಒಂದು ಹೆಣ್ಣಿಗೆ ಇಲ್ಲ ಸಲದ ನುಡಿದಿದ್ದೆ ಆದ್ರೆ ನಿನ್ನ ನುಡಿಯ ನಾಲಿಗೆನ ಕತ್ತರಿಸಿ ಚೆಲ್ಲಬೇಕಾಗುತ್ತದೆ. ಬಲು ಎಚ್ಚರ. ನನಗೆ ಎಚ್ಚರ ಹೇಳುವ ಹುಚ್ಚು ಎಣ್ಣೆ. ನಿನಗೊಂದು ಹೆಜ್ಜೆ ಕೂಡ ಮುಂದಿಡಲಿಕ್ಕೆ ಅವಕಾಶ ಕೊಡಲಾರನು. ಏ ನಾಗೇಂದ್ರ, ಮೈ ತುಂಬ ಎಚ್ಚರವಿಟ್ಟು ಎಡೆ ಬಿಚ್ಚಿ ಹಾರುತ್ತಿರುವ ಈ ಸರ್ಪಕ್ಕೆ ಖಚಿತ ನೀನೊಂದು ಹೆಣ್ಣು. ನನ್ನ ನಾಲಿಗೆಯನ್ನು ಕಡಿದು ಚೆಲ್ಲುತ್ತೇನೆಂದು ಹೇಳುತ್ತೀಯ ಸವಿತಾ. ಮಾತಿಗೆ ಮಾತು ಬೆಳೆಸಿ ನನ್ನೊಂದಿಗೆ ವೈರತ್ತು ಕಟ್ಟಿಕೊಳ್ಳುತ್ತಾರವಲ್ಲ, ಬೇಗನೆ ನುಡಿಸು ನಿನ್ನ ನಾಲಿಗೆಯಿಂದ ಪ್ರಿಯಕರನೆಂಬ ಶಬ್ದವನ್ನು. ಹೇಳೋ ಶ್ರೀಮಂತ, ಅಲ್ಪವಾಗಿ ವಿಷಯದಲ್ಲಿ ಅತಿಯಾಗಿ ಮಾತನಾಡಿ ಕಳೆದುಕೊಳ್ಳಬೇಡ ನಿನ್ನ ಗಂಡಸನ ಲಕ್ಷಣವನ್ನು. ನಾನು ನಿನ್ನ ತಂಗಿಯಾಗಿ ಸರಿಯಾಗಿ ಹೇಳ್ತಾ ಇದ್ದೀನಿ, ಕಾಲು ತೆಗೆಯಲಿಂದ. ಸವಿತಾ, ನಿಮ್ಮಂತ ಮದುವೆಯಾಗದ ಸ್ತ್ರೀಯರೆಲ್ಲ ನಮ್ಮಂತವರಿಗೆ ತಂಗಿ ಆಗುತ್ತವಾದರೆ ಈ ಸಮಾಜದ ಗತಿ ಹೇಗೆ? ಅದನ್ನೆಲ್ಲ ಅಲ್ಲಗಳಿದು ಒಂದು ಬೀಳು ನನ್ನ ತೋಳ ತೆಕ್ಕಿ
ಇದ್ದರೆ ಬಲಾತ್ಕಾರದಿಂದ ಹಿಂಗಿಸಿಕೊಳ್ಳುವೆ ನನ್ನ ಕಾಮ ತೃಪ್ತಿಯನ್ನು. ಆಚೆಗೆ ನಿಂತು ಈ ಮಾತನ ಮಗಳು ದುರಾತ್ಮ. ಓರ್ವ ಹೆಣ್ಣಿನ ಮೇಲೆ ಬಲಾತ್ಕಾರ ಮಾಡುವನೆಂದು ಹೇಳುವ ನೀನ್ಯಾವ ಹೇಳಿ ಗಂಡಸ? ನನ್ನ ಇನ್ನೂ ಅದವು ಯಾಕೆ ಚೀರ್ತೀಯ? ನಿಂತ್ಕೋ. ಓರ್ವ ಹೆಣ್ಣಿನ ಮೇಲೆ ಬಲಾತ್ಕಾರ ಮಾಡುವನೆಂದು ಹೇಳುವ ನೀನ್ಯಾವ ಹೇಳಿ ಗಂಡಸು? ಅಂದ ಹಾಗ ಆ ನಿನ್ನ ಕೆಂಪು ಮಸಡಿಯವರು ನಮ್ಮ ದೇಶವನ್ನು ಆಳುವಾಗ, ಆದ್ರೆ ನಮ್ಮನ್ನು ಗುಲಾಮರಂತ ನೋಡಿದಾಗ ಎಲ್ಲಿ ಅಡಗಿತ್ತು ನಿನ್ನ ಬಲಾತ್ಕಾರದ ಪೌರುಷ? ಕಿರ್ಚಬೇಡ. ಅಂದ ಹಾಗೆ ಅಷ್ಟೇ ಅಲ್ಲ, ಇಷ್ಟೊಂದು ಹೇಳಬೇಕಾದ್ರೆ ಕೊಲೆ, ಸುಲಿಗೆ, ಸ್ತ್ರೀಯರ ಅಪಹರಣ ಮಾಡುವಾಗ ಮತ್ತೆ ವ್ಯವಹಾರಗಳು ನಡೆದಾಗ ನಮ್ಮ ದೇಶಕ್ಕೆ ಕೆಟ್ಟ ಹೆಸರು ತರಿಸಿದರಲ್ಲ ಆ ನಿನ್ನ ಕೆಂಪು ಮಸಡಿಯವರು, ಅವರ ಮೇಲೆ ತೋರಿಸಬೇಕಾಗಿತ್ತು ನಿನ್ನ ಬಲಾತ್ಕಾರದ ಪೌರುಷ. ಅಂದಾಗ ಇದಕ್ಕೆಲ್ಲ ತಲೆ ನಾಚಿಬಾಗಿ ನನ್ನಂತ ಹಬಿಲೆಯ ಮೇಲೆ ಹಾರಾಡಲು ಬಂದಿದ್ದಾದ್ರೆ ಬಲಾತ್ಕಾರ ಮಾಡುವನೆಂದು ಹೇಳುವ ನೀನಾವ ಹೇಳಿ ಗಂಡಸು? ಹೇಳಿ ಗಂಡಸು. ಶಿವನ ಶಿರವೇರಿ ಶಿವ ಪತ್ನಿಯನ್ನು ಆಶಿಸಿ ಶಿವಶಂಕರನಾದ ಈ ನಾಗೇಂದ್ರ ದೇವತೆಗಳ ರಾಜ್ಯನಾಗಿ ದೇವಗಂಗೆಯನ್ನು ಬಯಸುವನು. ಏ ನಾಗೇಂದ್ರ, ರಾಮಾಯಣ ಮಹಾಭಾರತದ ರಮಣೀಯರನ್ನು ತೂಗಿ ನೋಡುವನು ಈ ನಾಗೇಂದ್ರ. ಈ ಕ್ಷಣ ಕೂಡ ನಿನ್ನಲ್ಲಿ ಬಿಡದೆ 25 ನನ್ನ ಆಶೆಯನ್ನು ಈಡೇರಿಸಿಕೊಳ್ಳಬಲ್ಲನು. ಏ ನಾಗೇಂದ್ರ, ನೀನು ನಿನ್ನ ಆಟವನ್ನೇ ಸಾಧಿಸಿದ್ದೀಯಾದರೆ ಆ ರಾಮಾಯಣ ಮಹಾಭಾರತದ ಸ್ಥಿತಿ ನಿನಗೂ ಕಟ್ಟಿಟ್ಟ ಬುತ್ತಿ ಎಂದು ತಿಳಿದುಕೋ. ಹೇ, ನಿನ್ನಂತವನು ಹಾರಾಡಿ ಮಣ್ಣಲ್ಲಿ ಮಣ್ಣಾಗಿ ಹೋದ್ರು ರಾಮಾಯಣದ ಮಹಾಭಾರತದ ರಾಕ್ಷಸರು. ಅಂದಾಗ ಸೀತೆಗಾಗಿ ರಾವಣ ಸತ್ತ, ದ್ರೌಪದಿಗಾಗಿ ಕೌರವ ಸತ್ತ, ಇನ್ನು ಅನೇಕ ಸ್ತ್ರೀಯರಿಗಾಗಿ ಕಾದಾಡಿ ಇಂದ್ರ, ದೇವೇಂದ್ರ, ವಿಶ್ವಾಮಿತ್ರರು ಎಂತೆಂತರೋ ಸತ್ರು. ಅಂದ ಹಾಗೆ ಈ ಪವಿತ್ರವಾದ ಹೆಣ್ಣಿಗೆ ಎಣೆಗಡಲು ಬಂದಿದ್ದಾದ್ರೆ ಹೆಣವಾಗಿ ಬೀಳುವೆ ನನ್ನ ಕೈಯಲ್ಲಿ. ಸವಿತಾ, ನಿನ್ನ ಬಣ್ಣದೈತ ಉಪದೇಶ ನನಗೆ ಬೇಕಾಗಿಲ್ಲ ಸವಿತಾ. ಇದು ಕಲಿಯುಗ. ನಿಮ್ಮಂತ ರೂಪವತಿರ ಕೈ ಹಿಡಿದು ಕುಣಿದಾಡಲಿಕ್ಕೆ ನಮ್ಮಂತ ಕಾಮಾಂಧರನ್ನು ಬರಮಾಡಿಕೊಂಡಿದ್ದಾನೆ ಈ ಕಲಿಕೆಯ ಜಗದೊಡೆಯ. ಅಂದಾಗ ನಿನಗೆ ಮತ್ತೆ ಮತ್ತೆ ಹೇಳುವೆ, ನೀ ನನ್ನ ಮುಚ್ಚೋ ಕೋತಿ ಹಂತವಳಿ. ಸಿಕ್ಕವರಿಗೆ ಪ್ರಿಯಸೆ ಎಂದು ಬೊಗಳಿದರೆ ಪರಿಣಾಮ ನೆಟ್ಟಗಾಗಿರುವುದಿಲ್ಲ. ಈ ನಿನ್ನ ಮೋಸದ ಮಾತಿಗೆ ಎಷ್ಟು ಜನರ ಮಶನ ಮಾಡಿರಬಹುದು, ಆದ್ರೆ ಈ ನಿನ್ನ ಕೈವಾಡತದಿಂದ ಎಷ್ಟು ಗರಿತೆಯರ ಮಾಂಗಲ್ಯ ಕತ್ತರಿಸಿ ಹಾಕಿರಬಹುದು. ನಾನು ಗರತಿ ಭಾರತೀಯ ಮಗಳಕ್ಕನು. ಅಂದಹಾಗ ಬೇಕಾದ ಹೊರವನ್ನು ಕೈ ಹಿಡಿದು 10 ಜನರ ಹಿರಿಯರೊಳಗೆ ಸಮ್ಮುಖದಲ್ಲಿ ತಾಳಿ ಕಟ್ಟಿಸಿಕೊಂಡು ಪತಿಯ ಪಾದದಲ್ಲಿ ಬಿದ್ದು ಸಾಯುತ್ತಿದೆ ವಿನಃ ನಿಮ್ಮಂತ ಮೂರ್ಖ ಮಾನವನಿಗೆ ತಲೆ ಬಾಗಿ ಈ ನನ್ನ ಗರಿತನವನ್ನು ಕಳೆದುಕೊಳ್ಳಲಾರೆ ಈ ಸಮಾಜದಲ್ಲಿ. ಸಮಾಜ ಇದೊಂದು ಮೂರ್ಖ ಸಮಾಜ ಸವಿತಾ. ನಾನೊಬ್ಬ ಕನ್ನಡ ನಾಡಿನ ಹಿರಿಗರತಿ ಎಂದು ಹೇಳಿಕೊಂಡರೆ ನಿನ್ನ ಕೂಗನ್ನು ಕೇಳುವರು ಯಾರಿಲ್ಲ. ಈ ಸಮಾಜದಲ್ಲಿ ಮದುವೆಗಿಂತ ಮುಂಚಿತವಾಗಿ ಗರ್ಭ ಧರಿಸಿ ಮಗುವನ್ನೆತ್ತು ಅದರ ಕತ್ತು ಕೊಯ್ದು ನಾನೇಮ ಗರತಿ ಎಂದು ಹೇಳಿಕೊಳ್ಳುವ ಹೆಣ್ಣುಗಳೆಷ್ಟಿಲ್ಲ ಏ ನಿನ್ನ ಸಮಾಜದಲ್ಲಿ. ದೇವರ ಗುಡಿಗೆ ಹೋಗುತ್ತೇನೆಂದು ಹೇಳಿ ದೇವರ ದರ್ಶನವಾಗದೆ ತನ್ನ ಮಿಂಡನ ದರ್ಶನವಾಗಿ ಮನೆಗೆ ಬಂದು ನಾನೇ ದೈವ ಭಕ್ತಳೆಂದು ಹೇಳಿಕೊಳ್ಳುವ ಹೆಣ್ಣುಗಳೆಷ್ಟಿಲ್ಲ ಏ ನಿನ್ನ ಹಾಳು ಸಮಾಜದಲ್ಲಿ. ಕಾಲೇಜಿಗೆ ಹೋಗುತ್ತೇನೆಂದು ಹೇಳಿ ಕಾಲೇಜಿಗೆ ಚಕ್ಕರ್ ಹೊಡೆದು ತನ್ನ ಪ್ರಿಯಕರನ ಜೊತೆ ಸರಸವಾಡುವ ಬಂಡ ಹೆಣ್ಣುಗಳೆಷ್ಟಿಲ್ಲ ಏ ನಿನ್ನ ಸಮಾಜದಲ್ಲಿ. ಗಂಡ ಸತ್ತ ಮೇಲೆ ಮೀಡನೊಡನೆ ವಿಡುವೆ ಕೋಲಿನಲ್ಲಿ ತನ್ನ ಅಂಗಾಂಗಗಳನ್ನು ತೋರಿಸುವ ಬಂಡ ಹೆಣ್ಣುಗಳೆಷ್ಟಿಲ್ಲ ಏ ನಿನ್ನ ಸಮಾಜದಲ್ಲಿ. ಹೊತ್ತಿಗೆ ಹೆತ್ತ ತಾಯಿ ಎಂದು ಮೈದುನ ಪರಿಪರಿಯಾಗಿ ಬೇಡಿಕೊಂಡರು ಗಂಡನೆದುರಿಗೆ ಮೈದುನೊಡನೆ ಸರಸವಾಡಿ ಗಂಡನೆದುರಿಗೆ ಗರತಿ ಸೋಗು ಹಾಕುವ ಬಂಡ ಹೆಣ್ಣುಗಳೆಷ್ಟಿಲ್ಲ ಏ ನಿನ್ನ ಸಮಾಜದಲ್ಲಿ.
ನಿನ್ನನ್ನೇ ಮದುವೆಯಾಗುತ್ತೇನೆಂದು ಮಾತು ಕೊಟ್ಟು ಮತ್ತೊಬ್ಬರಿಗೆ ಸೆರಗು ಹಾಕಿ ನಂಬಿಕೆ ಹಿಡಿಯುವ ಗಂಡನಿಗೆ ಮೋಸ ಮಾಡುವ ಮೋಟಗಾರ್ತಿ ಹೆಣ್ಣುಗಳೆಷ್ಟಿಲ್ಲ ಏ ನಿನ್ನ ಸಮಾಜದಲ್ಲಿ ಅಂದಾಗ ಈಗ ನೀನು ಆಧಾರವಿಲ್ಲದ ಹೆಣ್ಣು ಈಗಲೂ ನಿನ್ನ ಗರತಿತನವನ್ನು ಎತ್ತಿ ತೋರಿಸುತ್ತೀಯೋ ಈ ಸಮಾಜದಲ್ಲಿ? ನೀನು ಈ ಮಾತನ್ನು ಬೊಗಳುತ್ತಿರುವಲ್ಲ, ನೀನೊಬ್ಬ ಹಾದರಕ್ಕೆ ಹುಟ್ಟಿದ ಹೇಳಿ ಗಂಡ್ಸಕನ ನೀನು. ಅಂದ ಹಾಗೆ ನನಗೆ ಯಾರ ಆಧಾರವಿರಲಿದ್ದರೂ ಪರವಾಗಿಲ್ಲ. ಆ ನನ್ನ ತಾಯಿ ಜಗನ್ಮಾತೆ ರಕ್ಷಕಳು ಒಂದು, ಆ ನನ್ನ ತಾಯಿ ಎಲ್ಲಮ್ಮ ದೇವಿ ಒಂದು ಆಶ್ರಯ ಹೊಂದಿದ್ರೆ ಅಷ್ಟೇ ಸಾಕು. ಆದ್ರೆ ನಿಮ್ಮಂತರ ಪಿಸಾಚಿಗಳನ್ನು ನನ್ನ ಮೇಲೆ ಹೇರಿ ಬಂದಿದ್ದೇ ನಿಜವಾದ್ರೆ ಕಾಮದಿಂದ ಕೊಬ್ಬಿದ ಈ ನಿನ್ನ ದೇಹವನ್ನು ತುಂಡು ತುಂಡಾಗಿ ಕತ್ತರಿಸಿ ಹಾಕೋದ್ರಲ್ಲಿ ಸಂದೇಹ ಇಲ್ಲ. ಸವಿತಿ, ನಿನ್ನ ಕಲ್ಲು ದೇವರಿಗೆಂದು ಸೋತು ನಿಂತವನಲ್ಲ ಏ ನಾಗೇಂದ್ರ. ನಿನ್ನ ಕಲ್ಲು ದೇವರನ್ನು ನನ್ನ ಕಾಲಲ್ಲಿ ತುಳಿದು ನಿನ್ನ ಗಾಲದ ಮೇಲೆ ಮೂಡಿಸುವೆ ನನ್ನ ದಂತಾಕ್ಷರಗಳನ್ನು. ಏನು? ಆ ನನ್ನ ಕಲ್ಲ ದೇವರ ಮೇಲೆ ಕಾಲಿಡೋದ್ರೊಳಗಾಗಿ ನಿನ್ನ ಗಲ್ಲದ ಮೇಲೆ ಮೂಡಿಸುವೆ ನನ್ನ ಚಪ್ಪಲಿ ಎಂಬ ದಂತಾಕ್ಷರಗಳನ್ನು. ಸವಿತಾ, ನಿನ್ನಂತ ಸಾವಿರಾರು ಹೆಣ್ಣುಗಳ ಸಿಟ್ಟಿನ ಹಕ್ಕಿ ನನ್ನ ರಕ್ತದ ಒಂದೊಂದು ಕಣಕಣದಲ್ಲಿರುವಾಗ ಬೇದಿ ಬಿಕಾರಿಯಾದ ನೀನು ನನಗೆ ಏನು ಮಾಡಬಲ್ಲೆ? ಮುಗಿಯಿತು ನಿನ್ನ ಶೀಲದ ಗತಿ. ಸ್ಮರಿಸುವ ನಿನ್ನ ಕಲ್ಲು ದೇವರನ್ನು. ಮೂರ್ತಿ ಅಷ್ಟೇ ಸ್ಮರಿಸೋದು ಅಷ್ಟೇ ಹಾಕು. ಆ ನನ್ನ ರುದ್ರ ಮಹಾಕಾಳಿ ನನ್ನ ಹೃದಯದಲ್ಲಿ ಕುಣಿದಾಡ್ತಿದ್ದಾಳೆ ನಿನ್ನೊಂದಿಗೆ ಹೋರಾಡಲು. ನೀನೊಬ್ಬ ಈ ಸಮಾಜದಲ್ಲಿ ಇಳಿಸ್ತಾ ಇದ್ದೆ ಅಂದಾಗ ಆ ದೇವರು ನನ್ನ ಕಾಪಾಡ್ತಾನು. ಬಾರೋ ಗಂಡಸಾಗಿ, ಗಂಡಸಾಗಿ ನನ್ನ ಗಂಡು ಸ್ಥಳಕ್ಕೆ ಸವಾಲು ಹಾಕಿದ ರಂಡೆ. ಮುಗಿಯಿತು ನಿನ್ನ ಶೀಲದ ಗತಿ. ಸ್ಮರಿಸುವ ನಿನ್ನ ದೇವರನ್ನು. ದೂರಾಗೋ ದುರಾಚಾರಿ ಮಾನವ. ಕಾಯಕ ಸ್ಥಿತಿಯಲ್ಲಿರುವ ನಿನ್ನ ಮೈ ಮೇಲೆ ಹೋಗಿ ನಿನ್ನ ಶಕ್ತಿ ಉಪಯೋಗಿಸುವ ನೀನ್ಯಾರು? ನನ್ನ ಕೆಲಸಕ್ಕೆ ಅಡ್ಡಿಯಾಗಿ ಬಂದು ಮಾತನಾಡುವ ನೀನ್ಯಾವನಲೇ ಕತ್ತಯ ಮಗ. ಗರತಿ ಎಂಬ ಮೂರಾಕ್ಷರವು ಜ್ಯೋತಿ ಅಂತ ಬೆಳಗುತ್ತಿರುವ ಈ ಕನ್ನಡ ನಾಡು ಗರತಿಯರ ಬೀಡು. ಅದನ್ನೆಲ್ಲ ಲೆಕ್ಕಿಸದೆ ಶ್ರೀಮಂತಿಕೆ ಸೊಕ್ಕಿನಿಂದ ಈ ವೀರನಾರಿಯನ್ನು ಮುಟ್ಟಲು ಬಂದರೆ ನಿನ್ನ ಸೂರತನವು ಪತ್ತೆ ಆಗದೆ ಪಾತಾಳಕ್ಕೆ ಸೇರಿತು ಎಚ್ಚರ. ಎಲ್ಲ ಕೆಲಸವನ್ನು ಎಚ್ಚರದಿಂದ ಮಾಡಿ ಮುಗಿಸಿ ನನ್ನ ಆಸೆಯನ್ನು ಪೂರೈಸಿಕೊಳ್ಳಲು ಬಂದ ಈ ಗಂಡಿನ ಕೆನ್ನಿಗೆ ತಟ್ಟುವ ಶಕ್ತಿ ಇರಬೇಕಾದರೆ ವೇಷ ಬದಲಾಯಿಸಿಕೊಂಡು ಬಂದ ಮೂಡು. ನನ್ನ ಕೆನ್ನಿಗೆ ತಟ್ಟುವ ಶಕ್ತಿ ಇರಬೇಕಾದರೆ ನೀನ್ಯಾವನಲೇ? ದೇಶದ ಅಭಿಮಾನವಿಲ್ಲದೆ ಹೆಣ್ಣಿನ ಅಭಿಮಾನವಿಲ್ಲದೆ ಗರತಿಯರ ಹೃದಯಕ್ಕೆ ಕೊಳ್ಳೆ ಇಟ್ಟು ನಮ್ಮ ದೇಶಕ್ಕೆ ಕೊಳ್ಳೆ ಇಡೋರ್ನು ಧ್ವಂಸ ಮಾಡಲು ಸದಾ ಸಿದ್ಧನಾಗಿ ಬಂದಿರುವ ಗಂಡುಗಲಿ ನಿಮ್ಮಂತ ಬಂಡರಿಗೆ ವಾಲ್ಮೀಕಿ ಹುಲಿ. ಅಂದರೆ ನೀನು ಭಾರತೀಯ ಸೇವಕ ಮೇಜರ್ ಕುಬೇರ್. ಸುಳ್ಳು ಸುಳ್ಳು ಸುಳ್ಳು. ನೀನ್ಯಾವ ಮೇಜರ್ನು ಅಲ್ಲ, ಜೈಲಿನಿಂದ ತಪ್ಪಿಸಿಕೊಂಡು ಬಂದ ಕೈದಿ. ಮಿಸ್ಟರ್ ನಾಗೇಂದ್ರ, ನಾನು ಜೈಲಿಗೆ ಹೋದದ್ದೇ ನಿಜವೆಂದು ತಿಳಿದು ಈ ಬಡ ತಬ್ಬಲಿಯಾದ ನನ್ನ ತಂಗಿಯ ಮೇಲೆ ಬಲಾತ್ಕಾರ ಮಾಡಲು ಬಂದ್ಯಾ ಅದಮ್ಮ? ನನ್ನ ತಂಗಿಯ ಮೇಲೆ ಕಣ್ಣು ಹಾಕುವರ ಕಣ್ಣನ್ನೇ ಕೇಳುತ್ತೇನೆಂದು ನಾನು ಅವತ್ತು ಹೋಗ ಮುನ್ನವೇ ನಿನಗೆ ಎಚ್ಚರಿಕೆ ಕೊಟ್ಟಿದ್ದೆ.
ಅದನೀಗ ಮರತೇನೋ ಬಣ್ಣ ಬಟ್ಟಿಯ ಮಗನೇ, ರತಿಯ ಮಗನೇ, ಕಣ್ಣು ಕಿತ್ತವರ ಮಣ್ಣು ಮುಕ್ಕಿಸುವ ಶಕ್ತಿ ಈ ನಾಗೇಂದ್ರನಲ್ಲಿಯೂ ಇದೆ. ಅದಕ್ಕೆ ನಾನ್ಯಾರೆಂದು ಮರ್ಯಾದೆ ಕೊಟ್ಟು ಮಾತನಾಡಲೇ. ನನಗೆ ಚೆನ್ನಾಗಿ ಗೊತ್ತಿದೆ ನೀನೊಬ್ಬ ಮನೆ ಮುರುಕ ವಕೀಲನೆಂದು. ನಾಗ್ಯ ಪ್ರೀತಿಯಿಂದ ಒಂದಾಗಿ ಚಂದಾಗಿ ಬಾಳುತ್ತಿರುವ ಗಂಡ ಹೆಂಡರ ಮಧ್ಯದಲ್ಲಿ ಕಲಹವನ್ನು ಎಬ್ಬಿಸಿ ಮತ್ತೆ ಅವ್ರನ್ನ ಒಂದುಗೂಡಿಸಬೇಕಾದರೆ 9,000 ಲಂಚದಿಂದ ನಿನ್ನಂತ ಮನೆ ಮುರುಕನಿಗೆ ಮರ್ಯಾದೆ ಕೊಟ್ಟು ಮಾತನಾಡಬೇಕೆ? ಹಣದ ಆಶೆಗಾಗಿ ಬಡವರ ರಕ್ತವನ್ನೇ ಘಟನೆ ಕುಡಿದು ನಿಮ್ಮಂತ ಮನೆ ಮುರುಕ ಸಾಹುಕಾರನಿಗೆ ಮರ್ಯಾದೆ ಕೊಟ್ಟು ಮಾತನಾಡಬೇಕೆ? ಕೋರ್ಟಿನಲ್ಲಿ ನ್ಯಾಯಾಧೀಶರ ಎದುರಿಗೆ ನಿಂತು ನ್ಯಾಯವನ್ನು ವಿಚಾರಿಸದೆ ಈ ಬಡ ತಪ್ಪಲಿ ಆದ ನನ್ನ ತಂಗಿಯ ಮೇಲೆ ಬಲಾತ್ಕಾರ ಮಾಡಲು ಬಂದ ನಿನ್ನಂತ ಮನೆ ಮುರುಕನಿಗೆ ತೆಗೆದುಕೋ ನನ್ನ ಮರ್ಯಾದೆ. ಕುಬೇರ ಕುಬೇರ ಕುಬೇರ, ನಿನ್ನ ತಂಗಿ ಎದುರಿಗೆ ನನ್ನ 2 ಕೆನ್ನಿಗೆ ಹೊಡೆದಿಯಲ್ಲ, ಇದರ ಸೇಡನ್ನು ಇನ್ನು 3 ತಿಂಗಳೊಳಗಾಗಿ ತೀರಿಸಿಕೊಳ್ಳದಿದ್ದರೆ ನನ್ನ ಹೆಸರು ವಿಷಪೂರಿತ ನಾಗೇಂದ್ರನೇ ಅಲ್ಲ. ಹಣ್ಣಿಟ್ಟ ಹಣ್ಣು ಮನಸಿಟ್ಟ ಹೆಣ್ಣನ್ನು ಎಂದು ಸುಮ್ಮನೆ ಬಿಟ್ಟಿಲ್ಲ. ಏ ನಾಗೇಂದ್ರ, ಮುಂದಿನ ನಾಟಕದಲ್ಲಿ ನೋಡಿಕೊಳ್ಳುತ್ತೇನೆ. ಹೋಗಲೇ ಹೋಗು, ನಿಮ್ಮಂತ ಬುಡಾರಿ ನನ್ನ ಮಕ್ಕಳು ಎಂದೂ ಎದುರವನಲ್ಲ ಈ ಕುಬೇರ. ತಂಗಿ ಏನಮ್ಮ ಈ ನಿನ್ನ ಅವಸ್ಥೆ? ಅಣ್ಣ, ಸರಿಯಾದ ಸಮಯಕ್ಕೆ ಬಂದು ನನ್ನ ಶೀಲ ಮಾನವನೇ ಕಾಪಾಡಿದೆ ಅಣ್ಣ. ಅದು ಇರಲಿ ಅಮ್ಮ, ಮೊದಲು ನನ್ನ ಅಪ್ಪ ಎಲ್ಲಮ್ಮ? ಏಕಮ್ಮ ಮೌನವಾಗಿ ಬಿಟ್ಟಿಯಲ್ಲ. ನನ್ನ ಅಪ್ಪ ಎಲ್ಲಿ ಅಮ್ಮ? ನನ್ನ ಅಪ್ಪ ಎಲ್ಲಿ? ಅಪ್ಪ ಅಪ್ಪ ಚೆನ್ನಾಗಿದ್ದೀಯನಪ್ಪ? ಕ್ಷಮಿಸಿ ಬಿಡಪ್ಪ ಈ ನಿನ್ನ ಮಗನನ್ನು. ಅಪ್ಪ ಏನಪ್ಪ ಈ ನಿನ್ನ ಅವಸ್ಥೆ? ಈ ನಿನ್ನ ಮಗನು ಜೀವಂತವಾಗಿರುವಾಗಲೇ ನೀನ್ ಈ ರೀತಿ ಬದಲಾವಣೆ ಆಗಿಬಿಟ್ಟಿಯಲ್ಲ. ಅಪ್ಪ ಏನಪ್ಪ ಈ ಅರಿವೆ ಗಂಟು? ಅದನ್ನು ಮುಟ್ಟಬೇಡಪ್ಪ, ಅದನ್ನು ಮುಟ್ಟಬೇಡ. ಅದರಲ್ಲಿ ನೀನು ನೋಡುವ ವಿಷಯ ಏನಿಲ್ಲಪ್ಪ, ಏನಿಲ್ಲ. ಅದು ನನಗೆ ಸಂಬಂಧಪಟ್ಟದ್ದು. ಮಗು ಕುಬೇರ, ಚೆನ್ನಾಗಿದೆಯೇನಪ್ಪ? ನಿನಗೆ ಸಂಪೂರ್ಣ ಬಿಡುಗಡೆ ಆಯ್ತೇನಪ್ಪ? ಕಾರಾಗೃಹದಿಂದ ಬಿಡುಗಡೆಯಾಗಿ ಬಂದಿಲ್ಲಪ್ಪ ಈ ನಿನ್ನ ಮಗ ಕುಬೇರ. ಭಾರತ ಮಾತೆ ರಕ್ಷಣೆಗಾಗಿ ಹೋರಾಡಲು ಸದಾ ಸಿದ್ಧನಾಗಿ ಬಂದಿರುವ ನಾನೊಬ್ಬ ಮಿಲಿಟರಿ ಆಫೀಸರ್. ಈ ಮಾತನ್ನು ನಾನು ನಂಬಲಿ. ಏನ್ ಹೇಳ್ತಿದ್ಯಪ್ಪ ಮಗು? ಅಪ್ಪ ಸತ್ಯವಾಗಿ ಹೇಳುತ್ತಿದ್ದೇನಪ್ಪ. ಹಾಗಾದ್ರೆ ಅಂದು ಇನ್ಸ್ಪೆಕ್ಟರ್ ನಿನ್ನನ್ನು ಸೆರೆಮನೆಗೆ ಕರೆದುಕೊಂಡು ಹೋಗಲಿಕ್ಕೆ ಬಂದಿಲ್ಲವಪ್ಪ, ಸರಕಾರದ ಸೇವೆ ಮಾಡಲಿಕ್ಕೆ ಕರೆದುಕೊಂಡು ಹೋಗಲಿಕ್ಕೆ ಬಂದಿದ್ದರು. ನಿನ್ನ ಮೇಲೆ ಇಷ್ಟು ಹೇಗ ಅವರ ನಂಬಿಕೆ? ಅಪ್ಪ ನಂಬಿಕೆ ಇಡಲೇಬೇಕಾಗಿದೆಯಪ್ಪ. ಸರಸ್ವತಿಯಿಂದ ಹೊರ ಪಡೆದು ವಿದ್ಯೆ ಕಲಿತ ನಾನು ಅವರ ಮಗನಿಗೊಂದು ದೊಡ್ಡ ಉಪಕಾರ ಮಾಡಿದ್ದೆ. ಅದರ ಋಣ ತೀರಿಸೋದಕ್ಕಾಗಿ ಇಂದು ಅವರು ನನ್ನನ್ನು ಒಬ್ಬ ದೊಡ್ಡ ಸಾಹಿಬನನ್ನಾಗಿ ಮಾಡಬೇಕಾಯ್ತು. ಈ ಮಾತಿನಲ್ಲಿ ನಾನು ನಂಬಿಕೆ ಇಡಲಿಲ್ಲ. ಏನಪ್ಪ, ಅಂದು ನನ್ನ ಕಣ್ಣೆದುರಿಗೆ ನಿನ್ನ ಕೈಗಳಿಗೆ ಬೇಡಿ ಹಾಕಲಿಲ್ಲವೇ? ಅಪ್ಪ ಆ ಸಮಯದಲ್ಲಿ ಆ ರೀತಿ ಮಾಡಬೇಕಾಯ್ತಪ್ಪ. ಹಾಗೆ ಬಂದು ಸುರಕ್ಷಿತವಾಗಿ ನನ್ನನ್ನು ಕರೆದುಕೊಂಡು ಹೋಗಿದ್ದಾರೆ ಆ ಕೆಟ್ಟವಳ ಪ್ರಕಾಶ್ ಇಂದು ನನ್ನನ್ನು ಈ ರೀತಿ ಆಗಲಿಕ್ಕೆ ಬಿಡುತ್ತಿರಲಿಲ್ಲ. ಅವರು ಬರುವ ಸಮಯಕ್ಕೆ ಸರಿಯಾಗಿ ಜಗಳ ನಡೆದೇ ಬಿಟ್ಟಿತು. ಅದನ್ನು ವಿಚಾರಿಸಿ ಈ ಕೆಲಸ ಮಾಡಬೇಕಾಯ್ತು. ಅಂದಾಗ ಅಂದಿನಿಂದ ಇಂದಿನವರೆಗೂ ಸುಮ್ಮನೆ ಕೊಡಬೇಕಾಯ್ತು ಆ ಪ್ರಕಾಶ್.
ನನಗೀಗ ಸಂತೋಷವಾಯ್ತಪ್ಪ. ಹಸಿದೊಡಲೆ ತುಂಬಿದಂತಾಯ್ತು. ನಮ್ಮ ಮೇಲೆ ಆ ದೇವರಿದ್ದಾನೆ. ನಡೆಯಪ್ಪ ನಮ್ಮ ಮನೆಗೆ ಹೋಗೋಣ. ಅದ ಮಾತನ್ನು ಈಗ ಕೇಳಬೇಡಪ್ಪ. ಬಾ ಈಗ ಮನೆಗೆ ಹೋಗಿ ಊಟ ಮಾಡುವಂತೆ.